ಹೊಸ ಶಾರ್ಟ್ ಮೂವಿ ಕಂಪ್ಲೀಟ್ ಆಗಿದೆ, ಅದಂತೂ ಸಕ್ಕತ್ತಾಗಿ ಬಂದಿದೆ. ಇವಾಗ ಆ ಟೀಮಲ್ಲಿರೋಂಥ ನಮ್ಮೆಲ್ಲರೂ ಜೊತೆಲಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಇಂಟ್ರೊಡಕ್ಷನ್ ತೊಗೊಳ್ಳೋಣ. ಫಸ್ಟು ಈಗಿನ ಯಂಗ್ಸ್ಟರ್ಸ್ಗೆ ಬೇಗ ಕನೆಕ್ಟ್ ಆಗುವಂಥ ಒಂದು ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಮಜಾ ಕೊಡುತ್ತೆ ಡೈಲಾಗ್ಸ್ ಎಲ್ಲ. ತೆಂಗಿಗೆ ಅಷ್ಟೊಂದು ಡೈಲಾಗ್ ಕೊಟ್ಬಿಟ್ಟು ನನಗೆ ಫುಲ್ ಬೈಸಿದ್ದೀರಲ್ಲ, ಹೆಂಗೆ ಕಾನ್ಫಿಡೆನ್ಸ್ ಬಂತು ಆ ಕ್ಯಾರೆಕ್ಟರ್ನ ಇವರು ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ? ಸಾಹಿತಿ ಬೇಕು ಅನ್ನೋದಕ್ಕೋಸ್ಕರನೇ ತಂಗಿ ಕ್ಯಾರೆಕ್ಟರ್ ಒಂದು ಕ್ರಿಯೇಟ್ ಮಾಡಿದ್ದು ನಾವು. ಸೊ ಕೊನೆಗೆ ತಂಗಿನೇ ಫುಲ್ ಶಾರ್ಟ್ ಫಿಲಮ್ ಪೂರ್ತಿ ತಂಗಿನೇ. ತಂಗಿಯೇ ನನ್ನ ಮುದ್ದು ತಂಗಿಯೇ. ಎಷ್ಟೊಂದು ಜನಕ್ಕೆ ಸಿಗ್ಬೇಕಾಗಿರೋ ಕ್ಯಾರೆಕ್ಟರ್ಗಳು ಏನೋ ಕೆಲವು ಇಶ್ಯೂಸು ಬೇರೆ ಯಾರಿಗೋ ಸಿಗುತ್ತೆ, ಅದು ಲಕ್ಕಕ್ಕೆ ಟರ್ನ್ ಆಗ್ಬಿಡುತ್ತೆ. ತುಂಬಾ ಜನಕ್ಕೆ ಇಂಡಸ್ಟ್ರಿ ತುಂಬಾ ಜನ ಹೀರೋಸು ಅಷ್ಟೇ, ಯಾರೋ ಒಬ್ರಿಗೆ ಹೋಗಿರೋ ಕತೆ ಅವ್ರು ರಿಜೆಕ್ಟ್ ಮಾಡಿ ಇನ್ಯಾರೋ ಒತ್ಕೊಂಡು ಅದೆಲ್ಲ ಸಖತ್ ಹಿಟ್ ಆಗಿರುತ್ತೆ. ಏಂಜಲ್ಗೋಸ್ಕರ ಅಶ್ವಿನಿ ಇಷ್ಟ, ನಾಯಿ ಇಷ್ಟ ಅಂದ್ಬಿಟ್ಟು ಅವ್ರನ್ನ ಇಷ್ಟಪಡ್ತಿರೋದು. ನೋಡ್ತಿರಲ್ಲ ನೀವು ಶಾರ್ಟ್ ಮೂವಿ ರಿಲೀಸ್ ಆದಮೇಲೆ ನೋಡಿ ಸಖತ್ ಇಷ್ಟ ಆಗ್ತಾರೆ. ನೀವು ಅನ್ಕೋತಿರ್ಬೋದು ಇವಾಗ ಏನು ಇಷ್ಟು ಕಮ್ಮಿ ಮಾತಾಡ್ತಿದ್ದಾರಲ್ಲ ಅಂತ. ಬೇಜಾನ್ ಮಾತಾಡ್ತಾರೆ, ಇವಾಗ ಮಾತ್ರ ಸುಮ್ಮನೆ ಎಲ್ಲರೂ ಇದೀವಲ್ಲ ಅದಕ್ಕೆ ಇಷ್ಟು ಡೌ ಹೊಡಿತಿರೋದು ಅಲ್ವಾ? ಆ್ಯಕ್ಚುಲಿ ನಾನು ಇನ್ನೊಂದು ಕೇಳೋದು ಮರ್ತೆ. ಫಸ್ಟು ಇದು ಅಪ್ಲೋಡ್ ಮಾಡಿದ್ರಲ್ಲ ನೀವು, ಕಾಚಾ ದೋಸ್ತು ಅಪ್ಲೋಡ್ ಮಾಡಿದ್ರಿ. ಅಪ್ಲೋಡ್ ಮಾಡಿದ್ಮೇಲೆ 2 times ಅದು ಡಿಲೀಟ್ ಆಯಿತು. ಫಸ್ಟ್ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಚೆನ್ನಾಗಿ ಹೋಗ್ತಿತ್ತು. ಸೆಕೆಂಡ್ ಟೈಮ್ ಅಪ್ಲೋಡ್ ಮಾಡಿದಾಗ ನಾವು ಕೇಳೋ ಅಷ್ಟೊತ್ತಿಗೆಲ್ಲ 10K ಮೇಲೆ ವ್ಯೂಸ್ ಹೋಗ್ತಾ ಇತ್ತು. ಆಲ್ರೆಡಿ 1 hour 2 hours ಹೋಗ್ತಾ ಇತ್ತು. ಅವಾಗಲೂ ಡಿಲೀಟು. ಸೊ ನಿಜವಾಗ್ಲೂ ನಮ್ಮಪ್ಪ ನನ್ನ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೆಳಗಿನ ಜಾವ 4 ಗಂಟೆ ಅನ್ಸುತ್ತೆ ನಮ್ಮಪ್ಪ ನನ್ನ ಕನ್ಸಲ್ಲಿ ಬಂದಿದ್ದು. ಶಾರ್ಟ್ ಫಿಲಮ್ ನೋಡ್ತಿದ್ದಾರೆ ನಮ್ಮಪ್ಪ, ನಮ್ಮ ಮನೇಲೇನೆ. ಸೊ ನೋಡ್ತಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ, ರಶ್ಮಿ ರಶು ಅಂತ ಕರೆದ್ರು. ನಾನು ಹೋದೆ, ನಮ್ಮಪ್ಪ ಇಲ್ಲ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆ ಕ್ಷಣಕ್ಕೆ ನಮ್ಮಪ್ಪನ ನಾನು ಎದುರುಗಡೆ ನೋಡಿದ ತಕ್ಷಣ ನಂಗೆ ಭಾಳ ಖುಷಿ ಆಗೋಯ್ತು. ಹೋಗಿ ನಮ್ಮಪ್ಪನ ತಪ್ಕೊಂಡಿದ್ದೆ ಅಷ್ಟೇ. ನಮ್ಮಪ್ಪ ಹಂಗೆ ಕೆಳಗೆ ಬಿದ್ದೋಗ್ಬಿಟ್ರು. ಬಟ್ ಆಮೇಲೆ ನೋಡ್ತೀನಿ ನಮ್ಮಪ್ಪ ಕೆಳಗೆ ಬಿದ್ದರು, ಟಿ ವಿದು ಏನಾಯಿತು ಗೊತ್ತಿಲ್ಲ. ನೋಡ್ತೀನಿ ಅದು ಕನಸು. ಸೊ ನಮ್ಮಪ್ಪ ಏನೋ ಹೇಳೋಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ವಿಡಿಯೋ ಡಿಲೀಟ್ ಆಗಿದೆ. ಬೆಳಗಿನ ಜಾವ 4 ಗಂಟೆಲಿದ್ದು. ಅವತ್ತಿಗೆ ನಮ್ಮಪ್ಪ ಸತ್ತು 4 ತಿಂಗಳು. ಅವ್ರು ನನ್ನ ಸೋಲ್ ಜೊತೆ ಮಾತಾಡಬೇಕು ಅಂತ ಅವ್ರು ಆಸೆ ಪಟ್ರಲ್ಲ, ನಂಗೆ ಅದು ಖುಷಿ. ಇನ್ನೂ ನಂಗೆ ನಮ್ಮ ಅಪ್ಪನ ಹಗ್ ಮಾಡ್ಕೊಂಡ್ರದ್ದು ಹಾಗೆ ನೆನಪಿದೆ, ಕಣ್ಣಲ್ಲಿ ಹಾಗೆ ಕೆಟ್ಟದಂಗಿದೆ ನನಗೆ. ನಮ್ಮಪ್ಪ ಕೂಗಿದ್ದು ಅದು ತುಂಬ ತಿಂಗಳಾದ್ಮೇಲೆ ನಮ್ಮಪ್ಪ ನನ್ನ ಜೊತೆ ಮಾತಾಡಿದ್ರೆ ಆ ಫೀಲ್ ಹಾಗೆ ಇದೆ ನನಗೆ. ಕಣ್ಣಲ್ಲಿ ನೀರು ತುಂಬ್ಕೊಂಡಿದೆ. ಓಕೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ನಾನು ನಮ್ಮ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ರಪ್ಪ. ಅದಷ್ಟಾದರೂ ನೀವು ಇನ್ನೊಂದು ಕಾಂಟೆಂಟ್ ರೆಡಿ ಮಾಡಿ ಇನ್ನೊಂದು ಮಾಡ್ತೀನಿ ಅಂತ ಬಂದು ಮಾಡ್ತಿದ್ದೀರಲ್ಲ. ಸೊ ಯಾರು ಏನು ಬೇಕಾದ್ರೂ ಕಿತ್ಕೊಬೋದು. ಹೌದು, ತಲೆ ಕಂಟೆಂಟು ಯಾರು ಏನು ಮಾಡಿದ್ರು ಅದು ಬರ್ತಾನೇ ಇರುತ್ತೆ, ಮಾಡ್ತಾನೆ ಇರ್ತಿಲ್ಲ. ಯಾರು ಬೆಳೆಯೋದನ್ನ ಯಾರು ತುಳಿಯೋದಕ್ಕಾಗಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಇಬ್ಬರು ದೊಡ್ಡ ವ್ಯಕ್ತಿಗಳು. ಏನಂದರೆ ಪ್ರೀತಿ ಕೊಡಿ, ನಿಮಗೆ ಪ್ರೀತಿನೇ ವಾಪಸ್ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ಪ್ರೀತಿನೇ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದ್ವೇಷ ತೊಗೊಳಕ್ಕೆ ಇಷ್ಟ ಇಲ್ಲ. ಸತ್ತಾಗ ನಾವು ಏನೂ ಹೊತ್ಕೊಂಡು ಹೋಗಲ್ಲ, ಪ್ರೀತಿ ಅಷ್ಟೇ ಜೊತೆಲಿ ಬರೋದು. ಸೊ ಹಾಗಾಗಿ ಸಾಧ್ಯ ಆದಷ್ಟು ಪ್ರೀತಿ ಕೊಡ್ತೀವಿ. ಇನ್ನೊಬ್ರು ಮಹಾನ್ ಭಾವರು ಹೇಳಿದರೆ ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ ಅಂತ ನಾನು ಯಾವತ್ತೂ ಅದನ್ನೇ ಮಾಡ್ತೀನಿ. ಇವ್ರಿಗೆ ಒಬ್ರು ಫ್ಯಾನ್ ಇದ್ದಾರೆ. ಹೌದಲ್ಲ? ತುಂಬ ಇನ್ಸ್ಟಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸುದೀಪ್ ಸರ್ ಇವ್ರ ಫ್ಯಾನ್ ಅಂತೆ. ಪಕ್ಕ ತಾನೇ? ನಿಜ ತಾನೇ? ಮತ್ತೆ ಆ ಇಂಟರ್ವ್ಯೂ ಏನಕ್ಕೆ ಹಂಗಂದ್ರಿ? ಹಾಯ್, RP ದುನಿಯಾ ಪ್ರೊಡಕ್ಷನ್ಸ್ ನೋಡ್ತಾ ಇರೋಂಥ ನನ್ನೆಲ್ಲ ಫ್ರೆಂಡ್ಸ್ಗೂ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್ ಗೌಡ, ಬ್ಯೂಟಿಫುಲ್ ಮನಸ್ಸುಗಳು ವಿತ್ ಪ್ರದೀಪ್ ಪೇಜ್ನ ಓನರ್, RP ದುನಿಯಾ ಪ್ರೊಡಕ್ಷನ್ನ ಪಾರ್ಟ್ನರ್. ಓಕೆ, ಸೊ ಇವತ್ತು ನಾವು ಸೇರಿರೋದು ಒಂದು ಹೊಸ ಕಂಟೆಂಟು. ಯಾವುದಪ್ಪ ಅಂತಂದರೆ ಬಲ್ ನನ್ನ ಮಗ. ಹೊಸ ಶಾರ್ಟ್ ಮೂವಿ ಕಂಪ್ಲೀಟ್ ಆಗಿದೆ, ಅದಂತೂ ಸಕ್ಕತ್ತಾಗಿ ಬಂದಿದೆ. ಇವಾಗ ಆ ಟೀಮಲ್ಲಿರೋಂಥ ನಮ್ಮೆಲ್ಲರೂ ಜೊತೆಲಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಇಂಟ್ರೊಡಕ್ಷನ್ ತೊಗೊಳ್ಳೋಣ. ಫಸ್ಟ್ ಇಂಟ್ರೊಡಕ್ಷನ್ ಏನಕ್ಕೆ ಅಂತಂದರೆ ನನ್ನ ಪಕ್ಕದಲ್ಲಿ ಆಲ್ರೆಡಿ ಒಬ್ಬರು ಸೀನಿಯರ್ ಆ್ಯಕ್ಟರ್ ಕೂತಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಅವರು. ಸೊ ಅವ್ರನ್ನ ಫಸ್ಟು ಸ್ವಾಗತ ಮಾಡೋಣ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯಿತಾ? ಸೂಪರ್. ಆ್ಯಂಡ್ ಇನ್ನು ನಮ್ಮ ಜೊತೆ ಇದ್ದಾರೆ ಸೀರಿಯಲ್ ಆ್ಯಕ್ಟರು, ಸಿನಿಮಾ ಆ್ಯಕ್ಟರ್ಸು. ಸೊ ನಮ್ಮ ಟೀಮ್ಗೆ ಹೊಸದಾಗಿ ಜಾಯ್ನ್ ಆಗಿರೋಂಥದ್ದು ನಮ್ಮ ಸಹನಾ ಮೇಡಮ್, ಅವ್ರಿಗೂ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಇನ್ನು ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್, ನಮ್ಮ ಈ ಬಲ್ ನನ್ನ ಮಗ ಶಾರ್ಟ್ ಮೂವಿಯ ಡೈರೆಕ್ಟರ್
ಸೊ ಅವರು ನಮ್ಮ ಜೊತೆ ಇದ್ದಾರೆ. ರಶ್ಮಿ ಮೇಡಮ್ ನಮಸ್ತೆ, ನಮಸ್ತೆ, ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಹಾಯ್ ಓಕೆ, ಸಾಹಿತಿ ಅವರೇ, ಹೇಗಿದ್ದೀರಾ? ಹಾಯ್ ಸಹನಾ ಮೇಡಮ್. ಹಲೋ ಮ್ಯಾಮ್. ಓಕೆ. ಸೊ ಎಲ್ಲರೂ ಜೋಶಲ್ಲಿದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಮೇಕಿಂಗ್ ಬಗ್ಗೆ ಮಾತಾಡುವ. ಯಾ ಹಾಂ, ಖಂಡಿತವಾಗ್ಲೂ ಮಾತಾಡೋಣ. ಓಕೆ ಸೂಪರ್. ಫಸ್ಟ್ ಯಾರ ಕಡೆಯಿಂದ ಸ್ಟಾರ್ಟ್ ಮಾಡಲಿ? ಡೈರೆಕ್ಟರ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಕ್ಯಾಪ್ಟನ್ ಅಲ್ವಾ? ಓಕೆ. ಇವಾಗ ನಿಮಗೆ ಈ ಬಲ್ ನನ್ನ ಮಗ ಮತ್ತು ಈ ಕಾಚಾ ದೋಸ್ತ್ ಆಯಿತು, ಇವಾಗ ಬಲ್ ನನ್ನ ಮಗ ಕಂಡು ಹೇಗೆ ಏನು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ? ಆ್ಯಕ್ಚುಲಿ ಕಾಚಾ ದೋಸ್ತ್ ಬಂದು ಸ್ಪೂಫ್ ಮಾಡಿದ್ದು ನಾವು ಆಪ್ತಮಿತ್ರ ಚಿತ್ರದ ಕೆಲವೊಂದು ಪ್ರಮುಖವಾದ ಸೀನ್ಗಳನ್ನ ತಗೊಂಡು ಸ್ಪೂಫ್ ಮಾಡಿದ್ದದು. ಸೊ ಇದು ಟೋಟಲಿ ಡಿಫ್ರೆಂಟ್. ನಾವು ಈ ಸತಿ ಸ್ಪೂಫ್ ಮಾಡೋದು ಬೇಡ, ಬೇರೆ ಥರ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದು. ಹೌದಾ? ಹೊಸದಾಗಿ ಸ್ಕ್ರಿಪ್ಟ್ ಬರೆದು ಮಾಡಿ. ಓಕೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇದ್ರದ್ದು? ಆ್ಯಕ್ಚುಲಿ ನಿಜವಾಗ್ಲೂ ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ತುಂಬ ನಗಾಡಿದ್ವಿ. ಓಕೆ. ಸೊ ತುಂಬ ಮಜಾ ಕೊಡ್ತಿತ್ತು. ಈಗಿನ ಯಂಗ್ಸ್ಟರ್ಸ್ಗೆ ಬೇಗ ಕನೆಕ್ಟ್ ಆಗುವಂಥ ಒಂದು ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಸೊ ಮಜಾ ಕೊಡುತ್ತೆ ಡೈಲಾಗ್ಸ್ ಎಲ್ಲ. ಓಕೆ. ಕ್ಯಾಸ್ಟಿಂಗ್ಸ್ ಎಷ್ಟು ಜನ ಬರ್ತಾರೆ ಇದರಲ್ಲಿ, ಏನು ಕತೆ? ನಂಗೆ ಗೊತ್ತು, ಆದರೂ ನಿಮ್ಮ ಹತ್ರ ಕೇಳಿದೆ ಡೌ. ಟೋಟಲ್ 7 ಜನ ಇದ್ದಾರೆ, 7 ಕ್ಯಾರೆಕ್ಟರ್ ಬರುತ್ತೆ. ಸೊ ಪ್ರದೀಪ್ ಅಂತ ನೀವೇ ಲೀಡ್ ಮಾಡಿರೋದು. ಸೊ ಅದು ಬಿಟ್ಟರೆ ಇನ್ನು ಎಲ್ಲರೂ ಹೆಣ್ಮಕ್ಳು ಸಾಮ್ರಾಜ್ಯ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಆಕ್ಟ್ರೆಸ್ ನಮ್ಮ ಸಾಹಿತಿ ಅವರಿದ್ದಾರೆ. ಓಕೆ. ಸೊ ಅವರೇ ಮೇಜರ್ ಇದರಲ್ಲಿ. ಓಕೆ. ಲಾಸ್ಟ್ ಟೈಮ್ ಒಂದು ಕಂಪ್ಲೇಂಟ್ ಇತ್ತು ನನಗೆ ಡೈಲಾಗ್ಸ್ ಕಮ್ಮಿ ಅಂತ. ಈ ಸಲ ಹೆಂಗಿದೆ? ಅದಕ್ಕೆ ಇಡೀ ಶಾರ್ಟ್ ಫಿಲಮ್ ಫುಲ್ ಅವ್ರದ್ದೇ ಡೈಲಾಗು. ಫುಲ್ಲು ಅವ್ರದೇ ಅವ? ಹೌದು. ಏನಪ್ಪ, ಆಯ್ತಲ್ಲ. ಓಕೆ ಫೈನ್. ಇವಾಗ ನಮ್ಮ ಸೀನಿಯರ್ ಆಕ್ಟರ್. ಖಂಡಿತ ಮೇಡಮ್ ನಮಸ್ತೆ. ಓಕೆ. ಹೆಂಗಿತ್ತು ಇದು ಬಲ್ ನನ್ನ ಮಗ ಶಾರ್ಟ್ ಮೂವಿ ಶೂಟಿಂಗ್? ಡೈಲಾಗ್ಸ್ ಎಲ್ಲ ನಗಂಗಿತ್ತು. ಚೆನ್ನಾಗಾಯ್ತಾ? ಎಂಜಾಯ್ ಮಾಡಿದ್ರ ನೀವು? ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರ? ಏನು ಶಾರ್ಟ್ ಮೂವಿಲಿ ನಿಮ್ಮದು ನೇಮ್? ಚಿಮ್ಮಿ. ಅವ್ರಿಗೇನದು ಹೆಂಗನ್ನಿಸ್ತು ನಿಮಗೆ ಮಾಡಿದ್ದು ಕ್ಯಾರೆಕ್ಟರು? ಚೆನ್ನಾಗಿತ್ತಾ? ಓಕೆ. ಯಾರ ಜೊತೆ ಜಾಸ್ತಿ ಇದ್ದಿದ್ದು? ನಿಮ್ಮ ಜೊತೆನೆ. ಸೊ ಇದನ್ನ ಹೇಳಿಸ್ಕೊಳ್ಳೋ ಅಂತಾನೆ ಕೇಳಿದ್ದು ನಾನು. ಸುಮ್ಮನೆನಾ? ನನ್ನ ಜೊತೆ ತಾನೇ ಇದ್ದಿದ್ದು? ಓಕೆ. ಯಾವ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು? ಇಷ್ಟ ಆಗಿದ್ದು ಕೇಳಿದ್ದು, ಬೈಯೋದು ಯಾವುದು ಅಂತಲ್ಲ. ಅದೇ ಬೈಯೋದೇ ಇಷ್ಟ ಆಗಿದ್ದು. ಬೈಯೋದೇ ಇಷ್ಟ ಆಗಿದ್ದ? ಸರಿ, ಮತ್ತೆ ಆಯಿತು. ಮೇಡಮ್, ಸರ್, ನೀವು ಹೊಸ್ದಾಗಿ ಜಾಯ್ನ್ ಆಗಿರೋದು ಈ ಟೀಮ್ಗೆ, ಏನು ಅನ್ನಿಸ್ತು ನಿಮಗೆ ಈ ಟೀಮ್? ನನಗಂತೂ ತುಂಬ ಇಷ್ಟ ಆಯಿತು ಸರ್. ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್. ಫಸ್ಟ್ ಡೇನೇ ಎಲ್ಲೋ ಹೊಸ್ದಾಗಿ ಬಂದಿದ್ದೀನಿ ಅಂತೇನೋ ಅನಿಸ್ಲಿಲ್ಲ. ಓಕೆ. ಮಾಮಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ನಾನು ಬರ್ತಾ ಇದ್ದಂಗೆ ಆ ವೈಬ್ ನನಗೆ ಗೊತ್ತಾಯಿತು. ಸೊ ತುಂಬ ಎಂಜಾಯ್ ಮಾಡಿದೆ ನಾನು ಥ್ರೂ ಔಟ್ ದ ಜರ್ನಿ. ಸೊ ತುಂಬ ಇಷ್ಟ ಆಯಿತು. ಓಕೆ. ನೀವು ಬೇರೆ ಕಡೆ ಬೇರೆ ಸೆಟ್ಟಲ್ಲಿ ನಮ್ಮ ಥರ ಡೈರೆಕ್ಟರ್ನ ನೋಡಿದ್ರೆ? ಇಲ್ಲ ಡೈರೆಕ್ಟರ್ ಇಷ್ಟು ಕೂಲ್ ಆಗಿರ್ತಾರೆ ಅಂತ ಇವ್ರು ನೋಡಿದ್ಮೇಲೆ ಗೊತ್ತಾಗಿದ್ದು. ಹೀಗೂ ಇರ್ತಾರಾ ಡೈರೆಕ್ಟರ್ಸ್ ಅಂದ್ರೆ? ಬೈದಿದ್ದ ಗೊತ್ತಾಗ್ಲಿಲ್ಲ. ಇಲ್ಲ ತುಂಬಾ ಕಾಂಪ್ಲಿಮೆಂಟ್. ನಮ್ನೆಲ್ಲ ಹಾಕೊಂಡು ಇಷ್ಟು ಕೂಲ್ ಆಗಿದ್ದೀರಲ್ಲ ಅಂತ. ಹೌದು, ನಿಜ. ಮೇಡಮ್, ಹೆಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರದ್ದು? ತುಂಬಾ ಇಷ್ಟ ಆಯ್ತು ಸರ್, ತುಂಬಾ ಚೆನ್ನಾಗಿತ್ತು. ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಥ್ರೂ ಔಟ್ ದ ಡೇ. ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಸೊ ಸಾಹಿತಿ ನಂದು ಕಾಂಬಿನೇಷನ್ ಇದು 3rd ಶಾರ್ಟ್ ಮೂವಿ. ಸೊ ಒಂದು ಮೂವಿಲಿ ಅವಳಿಗೆ ಅಮ್ಮಾಗಿ ಮಾಡಿದ್ದೆ. ಸೊ ಸೀರಿಯಲ್ ಕೂಡ ಅವಳಿಗೆ ಅಮ್ಮ ಆಗಿ ಇದ್ದೆ. ಆ ಒಂದು ಕ್ಯಾರೆಕ್ಟರ್ ಕೂಡ ಇದ್ರೊಳಗೇನೆ ಅಮ್ಮ ಆಗಿಲ್ಲ. ಸೊ ಅವಳಷ್ಟೇ ಕ್ಯೂಟ್ ಆಗಿರೋಂಥ 3 ಜನ ಹೆಣ್ಮಕ್ಳಿಗೆ ಅಮ್ಮ ಆಗಿದ್ದೀನಿ. ಚೆನ್ನಾಗಿತ್ತು. ಓಕೆ. ಸೊ ನಿಮ್ಮ ಇದರಲ್ಲಿ ನಿಮ್ಮ ಫೇವ್ರೆಟ್ ಸೀಕ್ವೆನ್ಸು ಅಥವಾ ಸೀನು ಯಾವುದಾದ್ರೂ ಇದೆಯಾ? ನಿಮ್ಮದು ನಿಮ್ಮ ತಾಯಿಯವ್ರದ್ದು ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ನಂಗೆ ಇಷ್ಟ ಆಯಿತು ಸರ್. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಕ್ಲೈಮ್ಯಾಕ್ಸ್ ಬಗ್ಗೆ. ಸೊ ಡಬ್ಬಿಂಗಲ್ಲಿ ನೋಡಿದೆ, ಗೊತ್ತಾಯಿತು. ನಿಮ್ಮದು ನಿಮ್ಮ ಅಮ್ಮನ ಕಾಂಬಿನೇಷನ್ ತುಂಬ ವರ್ಕ್ ಆಗಿದೆ. ಆ್ಯಂಡ್ ಚಿಮ್ಮಿದು ಕೂಡ ಚೆನ್ನಾಗಿದೆ. ಅವಳಿಗೆ ಬೈಯೋದೆಲ್ಲ, ನಮ್ಮಮ್ಮ ಬೈಯೋದು ನಿಮ್ಗೆ ಇಷ್ಟ ಆಗಿದೆ? ನಿಮ್ಮಮ್ಮ ಬೈಯೋದಕ್ಕಿಂತ ಚಿಮ್ಮಿ ಬೈಯೋದು ತುಂಬ ನಂಗೆ ಇಷ್ಟ ಆಯಿತು. ಚಿಮ್ಮಿ ಬೈಯೋದು ಇಷ್ಟ ಆಗಿದೆಯಾ? ಓಕೆ. ಆ್ಯಂಡ್ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿರೋದು ಪವಿತ್ರ ಮೇಡಮು. ಸೊ ಅವ್ರ ಬಗ್ಗೆ ಡೈರೆಕ್ಟ್ರೆ ನಿಮ್ಮ ಅಭಿಪ್ರಾಯ? ಪವಿತ್ರ ಮೇಡಮ್ ಜೊತೆ ನಾನು ಆಲ್ರೆಡಿ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ಒಂದು ನನ್ನ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ರು, ಸುಮಾ ದಿ ಫ್ಲವರ್ ಅಂತ. ಸೊ ನಿಮ್ಮ ತಾಯಿ ಪಾತ್ರನೇ ಮಾಡಿದ್ರು ನಮ್ಮಮ್ಮನೇ. ಓಕೆ. ಸೊ ಅದ್ರಲ್ಲಿ ಒಂಥರ ಮಗನ ತುಂಬ ಪ್ರೀತಿ ಮಾಡೋಂಥದ್ದು. ಇದರಲ್ಲಿ ಸಿಕ್ಕಾಪಟ್ಟೆ ಬೈಯೋ ಅಂತ ಒಂದು ಕ್ಯಾರೆಕ್ಟರ್. ಟೋಟಲ್ ತದ್ವಿರುದ್ಧ. ಓಕೆ. ಸೊ ಟೋಟಲ್ ತದ್ವಿರುದ್ಧ. ಅದು ಬಿಟ್ರೆ ನನಗೆ ಗೊತ್ತಿರೋರು ಒಬ್ಬರು ಸಿನಿಮಾದಲ್ಲಿ ಮಾಡಿದ್ರು. ಸೊ
ಅಲ್ಲಿಂದ ನಮ್ಮ ಬಾಂಡಿಂಗ್ ಚೆನ್ನಾಗೇ ಇದೆ. ನಾನು ಪವಿತ್ರ ಮೇಡಮ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಬಂದವರು. ಸೊ ನಾನು ಈ ಸತಿ ಕರೆದಾಗ ಅವ್ರು ಯಾವ ಕ್ಯಾರೆಕ್ಟರ್ ಏನು ಅಂತ ಕೂಡ ಕೇಳಲಿಲ್ಲ. ಅದೊಂದು ಖುಷಿ ಆಯಿತು. ಮ್ಯಾಮ್ ನೀವು ಕರಿತಿದ್ದೀರಾ, ನಿಮಗೋಸ್ಕರ ನಾನು ಬರ್ತೀನಿ ಅಂತ ಒಂದೇ ಮಾತು ಹೇಳಿದ್ರು. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹೌದು, ಸೂಪರ್. ಮತ್ತು ಇದರಲ್ಲಿ ಶಾರ್ಟ್ ಮೂವಿಲಿ 3 ಜನ ಹೀರೋಯಿನ್ಸು, ನಂಗೆ 3 ಜನ ಹೀರೋಯಿನ್ಸ್ ಕೊಟ್ಟಿದ್ದೀರಾ, ಪುಣ್ಯ ಬರಲಿ. ಹೆಂಗೆ ಅನ್ನಿಸ್ತು ನಿಮಗೆ? ಯಾರ ಕ್ಯಾರೆಕ್ಟರ್ಸ್ಗಳು ಚೆನ್ನಾಗಿತ್ತು? ಆ್ಯಕ್ಚುಲಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ನಾನು ಯಾರಿಗೂ ಜಾಸ್ತಿ ಯಾರಿಗೂ ಕಮ್ಮಿ ಅಂತ ಮಾಡಿಲ್ಲ. ನಾವು ಯಾವುದೇ ಪಾತ್ರ ಸೃಷ್ಟಿ ಮಾಡಬೇಕಾದ್ರೂ ಎಲ್ರಿಗೂ ಈಕ್ವಲ್ ಆಗಿರಬೇಕು ಅಂತ ಆಸೆ ಪಡ್ತೀನಿ ನಾನು. ಸೊ ಹಾಗಾಗಿ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ಒಬ್ಬೊಬ್ರದ್ದು ಪಾತ್ರ ಒಂದೊಂದು ಥರ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಎಲ್ಲರದು ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಆ 3 ಜನದಲ್ಲಿ ನಿಮಗೆ ಯಾವುದು ಫೇವ್ರೆಟ್ ಕಾಮಿಡಿ ಅಂತ ಅನಿಸಿದ್ದು? ಕಾಮಿಡಿ, ಇದು ನಿಜವಾಗ್ಲೂ ಕಾಮಿಡಿ ಅನ್ನಿಸ್ತಾ ಇದೆ. ಹೌದಾ? ಅಲ್ಲ, ಎಲ್ಲ ಪಾತ್ರಗಳು ಎಲ್ಲ ಸೀನ್ಗಳು ಆ್ಯಕ್ಚುಲಿ ಕಾಮಿಡಿನೇ ಇದೆ. ಒಂದೊಂದರಲ್ಲಿ ಒಂದೊಂಥರ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿರೋದು. ಎಸ್ಪೆಷಲಿ ನಾಯಿದಂತೂ ನನಗೆ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏಂಜಲ್, ಏಂಜಲ್ದ ಮಗಳು. ಮಗಳು. ಓಕೆ. ಮತ್ತು ಆಲ್ ಓವರ್ ಇದು ಶೂಟ್ ಮುಗ್ದಿದ್ದು ಬೆಳಿಗ್ಗೆ ಸ್ಟಾರ್ಟ್ ಆಗಿ ಈವ್ನಿಂಗ್ ಅಷ್ಟೊತ್ತಿಗೆ ಮುಗೀತು. ನೈಟ್ 9 ಗಂಟೆ. ನೈಟ್ 9 ಗಂಟೆ. ಪ್ಲ್ಯಾನಿಂಗ್ ಹೆಂಗಿತ್ತು? ಯಾವ ಟೈಮಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಯಾವ ಟೈಮಿಗೆ ಮುಗೀತು? ನಾನು ಅಂದ್ಕೊಂಡೆ ಸೀನ್ ಎಲ್ಲ ಸಿಂಪಲ್ ಆಗಿದೆ, ಬೇಗ ಮುಗ್ದೋಗ್ಬಿಡುತ್ತೆ, ಒಂದು 4 ಗಂಟೆಗೆಲ್ಲ ಮುಗಿಸ್ಬಿಡ್ಬೋದು ಅಂತ ಪ್ಲ್ಯಾನ್ ಇತ್ತು. ನೋಡಿದ್ರೆ ನೈಟ್ 9 ಗಂಟೆ ಆಯಿತು. ಅದು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ನನಗೆ. ಓಕೆ. ಸೊ ತುಂಬ ಚೆನ್ನಾಗಿ ಆಯಿತು ಶೂಟೆಲ್ಲ. ನಮ್ಮ ತಂಗಿಗೆ ಅಷ್ಟೊಂದು ಡೈಲಾಗ್ ಕೊಟ್ಬಿಟ್ಟು ನನಗೆ ಫುಲ್ ಬಯಸಿದ್ದೀರಲ್ಲ, ಹೆಂಗೆ ಕಾನ್ಫಿಡೆನ್ಸ್ ಬಂತು ಆ ಕ್ಯಾರೆಕ್ಟರ್ನ ಇವರು ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ? ಸಾಹಿತಿ ಅವ್ರ ಜೊತೆ ನಾನು ಆಗಲೇ 2 ಪ್ರಾಜೆಕ್ಟ್ ವರ್ಕ್ ಮಾಡಿದ್ವಿ. ಒಂದು ನನ್ನ ಸಿನಿಮಾದಲ್ಲೇ ಮಾಡಿದ್ರು. ಸೊ ಲಾಸ್ಟ್ ಶಾರ್ಟ್ ಮೂವಿಲೂ ಮಾಡಿದ್ರು. ಅದರಲ್ಲಿ ಆ್ಯಕ್ಚುಲಿ ಕ್ಯಾರೆಕ್ಟರ್ ಇಲ್ದೇನೆ ನಾನು ಸೃಷ್ಟಿ ಮಾಡಿಬಿಟ್ಟು ನಾವು ಕೊಟ್ಟಿದ್ದು. ಸೊ ಅದು ನಿಮಗೂ ಗೊತ್ತು. ಅದ್ರಲ್ಲಿ ಮಾಡ್ತಾರೆ ಅಂತಂದಾಗ ನನಗೆ ಫಸ್ಟ್ ಒಂದು ಟ್ರಯಲ್ ನೋಡಬೇಕಿತ್ತು, ಅವ್ರ ಕೈಲಿ ಕಾಮಿಡಿ ತೊಗೊಳಕ್ಕಾಗತ್ತಾ ಅಂತ. ಸೊ ಬಟ್ ಅದು ಚೆನ್ನಾಗಿ ಕ್ಲಿಕ್ ಆಯಿತು. ಹಾಗಾಗಿ ಸಾಹಿತಿ ಒಂಥರ ನಮ್ಮೆಲ್ರಿಗೂ ಫೇವ್ರೇಟ್. ಅದೊಂಥರ ನಮ್ಮ ಮನೆ ಮಗು ಇದ್ದಂಗೆ. ಸೊ ಅವಳಿಗೆ ಅದಕ್ಕೋಸ್ಕರ ಇದರಲ್ಲೂ ಇಲ್ದಿರೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಇಡೀ ಶಾರ್ಟ್ ಫಿಲಮಲ್ಲಿ ಅವಳೇ ಹೈಲೈಟ್ ಆಗಿದ್ದು. ಫಸ್ಟ್ ಶಾರ್ಟ್ ಮೂವಿ ಕಂಪ್ಲೀಟ್ ಆದಾಗ ಅಲ್ಲ, ಫಸ್ಟ್ ನಾವು ಸ್ಕ್ರಿಪ್ಟ್ ನೋಡ್ಬೇಕಾದ್ರೆ ಮಗುನೇ ಇರಲಿಲ್ಲ. ಸಾಹಿತಿ ಬೇಕು ಅನ್ನೋದಕ್ಕೋಸ್ಕರನೇ ತಂಗಿ ಕ್ಯಾರೆಕ್ಟರ್ ಒಂದು ಇದು ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು ನಾವು. ಸೊ ಕೊನೆಗೆ ತಂಗಿನೇ ಫುಲ್ ಶಾರ್ಟ್ ಫಿಲಮ್ ಪೂರ್ತಿ ತಂಗಿನೇ, ಮುದ್ದು ಸಾಹಿತಿ. ಓಕೆ ಮೇಡಮ್, ನಿಮಗೆ ಓವರಾಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇದ್ರದ್ದು? ಮೇಕಿಂಗ್ ಆಗಲಿ ತುಂಬ ಕೂಲ್ ಅಂತ ಅನಿಸ್ತು ಸರ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಸೊ ನಾನು ಆಗಲೇ ಹೇಳ್ದಾಗೆ ಆಮೇಲೆ ರಿವೀಲ್ ಮಾಡಿಬಿಡ್ತೀನಿ ಹಿಂಗೆ ಕೇಳಿದ್ರೆ ನನಗೆ. ರಿವೀಲ್ ಮಾಡ್ದಂಗೆ ಹೇಳಿ. ಓಕೆ. ಈಗ 3 ಜನ ಹೆಣ್ಮಕ್ಳು ಅಂದ್ರಿ ಅಲ್ಲ? ಹೌದು. ಸೊ ಅವ್ರಿಗೆ ನೀವು ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಲ್ವಾ? ಸೊ ಅವ್ರಿಗೇನು ನೀವು ಸ್ಟ್ರಿಕ್ಟ್ ಆಗಿರೋ ಅಮ್ಮನ? ಇಲ್ಲ, ಕೂಲ್ ಆಗಿರ್ತೀನಿ. ಸೊ ನಂಗೆ ಒಬ್ಬ ತರ್ಲೆ ಅಳಿಯ ಇದ್ದಾನೆ. ಸ್ಟೋರಿ ಗೊತ್ತಾಗುತ್ತೆ. ಅಳಿಯನಿಂದಾಗಿ ನಾನು ಸ್ವಲ್ಪ ಲಾಸ್ಟಲ್ಲಿ ಕೋಪ ಬರುತ್ತೆ ನನಗೆ. ಪ್ರಾಬ್ಲಮ್ ಅಂತೂ ಆಗುತ್ತೆ. ಹೌದು. ಮತ್ತೆ ಈಗ ನಿಮ್ದು ಹೇಳಿ, ಅಣ್ಣಂಗೆ ಬೈದಿದ್ದೆಲ್ಲ ಹೆಂಗಿತ್ತು? ಬಿಟ್ಟು ಬೇರೆ ಏನಾದ್ರು ಹೇಳಿ. ಲಾಸ್ಟಲ್ಲೂ ಅದೇ ಸಖತ್ತಾಗಿತ್ತು. ಆ ಡೈಲಾಗ್ ತುಂಬಾ ನಗು ಬರ್ತಾ ಇತ್ತು, ಫುಲ್ ಎಂಜಾಯ್ ಮಾಡಿ. ಇದನ್ನ ಬಿಟ್ಟು ಬೇರೆದೇನಾದ್ರು ನಿನ್ನೆ 2 ದಿನದಿಂದ ಪ್ರಿಪೇರ್ ಆಗಿದ್ದಾರೆ. ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು, ನಂಗೆ ನಗು ಬಂತು. ಹೇಳಿ. ಆಮೇಲೆ ನನಗೆ ಇನ್ನೊಂದು ಇವ್ರದ್ದು ಕ್ಯೂರಿಯಾಸಿಟಿ ಏನು ಅಂತಂದರೆ, ಇವರು ಏನಾದರೂ ಕಾಲೇಜ್ ಏನು ಸ್ಕೂಲಿಂದ ರಜಾ ಕೊಟ್ಟರೆ ಇವ್ರದ್ದು ಫುಲ್ ಹಾಲಿಡೇಸ್ನೆಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಬೆಳಿಗ್ಗೆ ಎದ್ದಾಗ್ಲಿಂದ ಮಲ್ಕೊಳ್ಳೋ ಗಂಟ ಹಿಂಗೆ ಇರಬೇಕು ಅಂತ. ಆ ಪ್ಲ್ಯಾನ್ ಬಗ್ಗೆ ಸ್ವಲ್ಪ ಹೇಳಿ. ಪರವಾಗಿಲ್ಲ, ನಮ್ಮ ಎಲ್ಲರೂ ತಿಳ್ಕೊತಾರೆ. ನನಗಂತೂ ಗೊತ್ತೇ ಇಲ್ಲ, ಹೇಳಿ. ನಾವು ಪ್ಲಾನ್ ಮಾಡ್ಕೋತೀವಿ. ಬ್ರೇಕ್ಫಾಸ್ಟ್, ಯೋಗ. ಅಲ್ಲ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳೋದು? 7. ಅಲ್ಲಿಂದ ಬ್ರೇಕ್ಫಾಸ್ಟ್ ಎಷ್ಟು ಎದ್ದ ತಕ್ಷಣ ಬ್ರೇಕ್ಫಾಸ್ಟ್, ಆಮೇಲೆ ಎದ್ದ ತಕ್ಷಣ ಅಲ್ಲ, ಸ್ನಾನ ಮಾಡ್ಕೊಂಡೆ. ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಎದ್ದ ತಕ್ಷಣ ಯಾರಾದರೂ ಬ್ರೇಕ್ಫಾಸ್ಟ್ ಮಾಡ್ತಾರಾ? ಓಕೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ಯೋಗ. ಬ್ರೇಕ್ಫಾಸ್ಟ್ ಆದ್ಮೇಲೆ ಯೋಗ. ಫೈನ್. ಆಮೇಲೆ ಇಂಡೋರ್ ಔಟ್ಡೋರ್ ಗೇಮ್ಸ್. ಯೋಗ ಆದ್ಮೇಲೆ ಆಮೇಲೆ ಲಂಚ್. ಓಕೆ. ಫಿಶ್ಗೆ ಊಟ ಅದಕ್ಕೆ ಮಧ್ಯಾಹ್ನ ಊಟ ಹಾಕದಾ? ಮಧ್ಯಾಹ್ನ ರಾತ್ರಿ 2 ಟೈಮು, ಬೆಳಿಗ್ಗೆ ಇಲ್ಲ. ಓಕೆ. ಆಮೇಲೆ ಬೋರ್ಡ್ ಗೇಮ್ಸ್ ಆಡೋದು.
ಆಮೇಲೆ ಟಿ ವಿ ನೋಡೋದು. ಆಮೇಲೆ ಟಿ ವಿ ನೋಡೋದು. ಓಕೆ, ನಿಮ್ಮನೆ 2 ನಾಯಿ ಇದೆ ಅಂತಂದ್ರಿ ಅಲ್ವಾ? ನಮ್ಮನೇಲಲ್ಲ, ಮತ್ತೆ ಅಜ್ಜಿ ಮನೇಲಿ. ಅಜ್ಜಿ ಮನೇಲಿ. ಅದ್ರ ಹೆಸರೇನು? ಸುಶಿ, ಸುಶಿ, ಓರಿಯೋ. ಓರಿಯೋ. ಓರಿಯೋ ಬಿಸ್ಕೆಟು ಓರಿಯೋ ಬಿಸ್ಕೆಟ್ ಅಲ್ವಾ? ಓರಿಯೋ ಬಿಸ್ಕೆಟ್ ಅಲ್ಲ ಫ್ರೆಂಡ್ಸ್. ಹಾಂ, ಓರಿಯೋ ಮತ್ತು ಸುಶಿ. ಅದು ಸುಶಿ. ಸುಶಿ. ಅದಕ್ಕೆ ಊಟ ನಾನು ಹಾಕಲ್ಲ, ನೀವು ಹಾಕಲ್ವಾ? ಯಾಕೆ? ಅಮ್ಮ ಹಾಕ್ತಾರೆ. ನೀವು ಹಾಕಲ್ವಾ? ಕಚ್ಬಿಟ್ಟಿತ್ತಂತೆ. ಓರಿಯೋ ಕಚ್ಚಿತ್ತು, ಸುಶಿ ಓರಿಯೋ ಕಚ್ಚಿತ್ತಾ? ಏನಕ್ಕೆ? ಏನೋ ತರಲೆ ಮಾಡಿರ್ತಾರೆ. ಶೇಕೆಂಡ್ ಕೊಡಕ್ಕೆ ಅದು ಯಾವುದೋ ಬೇರೆ ಮೂಡಲ್ಲಿ ಇತ್ತು. ಏನು ಪದೇ ಪದೇ ಬರ್ತಿರ್ತೀವಿ ಸೆಕೆಂಡ್ ಕೊಡೋಕ್ಕೆ ಅಲ್ವಾ? ಒಂದೇ ಸಲ ಕೊಡಕ್ಕೆ ಹೋಗಿದ್ದು, ಹೌದು. ಕಚ್ಚದ್ಮೇಲಿಂದ ಹೋಗಿಲ್ಲ. ಇಲ್ಲ. ಫೈನ್, ಸೂಪರ್. ಹಾಂ, ಓಕೆ. ಇವಾಗ ನೀವು ಹೇಳಿ, ಹೆಂಗಿದ್ರು ಇವಾಗ ಬಲ್ ನನ್ನ ಮಗ ಟೈಟ್ಲು ಹೆಂಗೆ ಉಟ್ಕೊಂತದ್ದು? ಬಲ್ಲನ್ ಮಗ ಆ್ಯಕ್ಚುಲಿ ನಾವು ಫಸ್ಟು ಸ್ಕ್ರಿಪ್ಟ್ ಮಾಡಿಕೊಂಡು, ಹ್ಞೂ ಸೊ ನಾನು ನೀವೇ ಕೂತು ಸ್ಕ್ರಿಪ್ಟ್ ಮಾಡಿದ್ದು. ಹ್ಞೂ ಸೊ ಅದು ಮಾಡ್ಬೇಕಾದ್ರೆ ಏನಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜಗ್ಗೇಶ್ ಅವ್ರದ್ದು ಒಂದಷ್ಟು ಸಿನಿಮಾಗಳು ಕಣ್ಮುಂದೆ ಬಂತು. ಸೊ ಏನಿಡಬೇಕು, ತರಲೆ ನನ್ನ ಮಗನ, ಬಲ್ ನನ್ನ ಮಗ. ಸೊ ಫೈನಲಿ ಇಲ್ಲ, ಬಲ್ ನನ್ನ ಮಗ ಅಂತಲೇ ಚೂಸ್ ಮಾಡೋಣ, ಚೆನ್ನಾಗಿರುತ್ತೆ. ಓಕೆ. ಸೊ ಇದರಲ್ಲಿ ನಮ್ಮ ಹೀರೋ ಬಂದು ತುಂಬ ತರಲೆ, ತುಂಬ ಫನ್ನಿ. ಸೊ ಒಂಥರ, ಸೊ ಅದಕ್ಕೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ತರಲೆ ಅನ್ನೋದಕ್ಕಿಂತ ತುಂಬ ಎಂಜಾಯ್ ಮಾಡ್ತಾನೆ, ಒಂಥರ ಬೇರೆ ಥರ ಕ್ಯಾರೆಕ್ಟರ್ ಇದು. ಹಾಗಾಗಿ ಬಲ್ ನನ್ನ ಮಗನೇ ಕರೆಕ್ಟು ಅಂತ. ಸೊ ಈ ಮೂವಿಗೆ ಟೈಟ್ಲು ಸೂಟಬಲ್. ಹೌದು, ಖಂಡಿತ. ಬಲ್ ನನ್ನ ಮಗ. ಹೌದು. ಓಕೆ ಮ್ಯಾಮ್, ನಿಮಗೆ ಫಸ್ಟ್ ಟೈಮ್ ಈ ಟೀಮಿಂದ ಇದೊಂದು ಇದಿದೆ, ಒಂದು ಕಂಟೆಂಟ್ ಇದೆ, ಈ ಥರ ಒಂದು ಶಾರ್ಟ್ ಮೂವಿ ಇದೆ ಅಂತಂದಾಗ ಏನು ಅನ್ನಿಸ್ತು ನಿಮಗೆ? ಹಿಂದೆ ಮಾಡಿದ್ದು ನೋಡಿದ್ರಾ ನೀವು? ಇಲ್ಲ ಸರ್, ಆ್ಯಕ್ಚುಲಿ ನನಗೆ ರಶ್ಮಿ ಮ್ಯಾಮ್ ಬಗ್ಗೆ ಹೇಳಿದ್ದೆ ಸಾಹಿತಿ ಅವರ ಅಮ್ಮ ಶ್ರುತಿ. ಸೊ ಅವ್ರು ಹೇಳೋವಾಗಲೇ ನನಗೆ ಫಸ್ಟ್ ಇಂಪ್ರೆಸ್ ಆಗಿಬಿಟ್ಟಿದೆ. ಸೊ ನನಗೆ ಆ್ಯಕ್ಚುಲಿ ನಮ್ಮ ಮ್ಯಾಮಿಂದ ಕಾಲ್ಗೆ ವೇಟ್ ಮಾಡ್ತಿದ್ದೆ ನಾನು. ಸೊ ಮ್ಯಾಮ್ದು ಕಾಲ್ ಬಂತು ಥ್ರೂ ಶ್ರುತಿ ಮ್ಯಾಮ್ ಕಡೆಯಿಂದ. ಬಂದಾಗ ನನಗೆ ಬೇರೆ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ಟಿದ್ದೆ, ಒಂದು ಸೀರಿಯಲ್ಗೆ. ಅಯ್ಯೋ ಮಿಸ್ ಆಯ್ತಲ್ಲ ಅಂತ ನಂಗೆ ಅವಾಗ ರಿಗ್ರೆಟ್ ಆಯಿತು. ಓಕೆ. ಮತ್ತೆ ವೆರಿ ನೆಕ್ಸ್ಟ್ ಡೇ ಅದಕ್ಕೆ ಹೇಗೆ ಏನು ಅಂತ ಗೊತ್ತಿಲ್ಲ, ಸೊ ನನಗೆ ಇಲ್ಲಿ ಬರೋ ಅದೃಷ್ಟ ಆಯಿತು ಅನ್ಸುತ್ತೆ, ಅದು ಕ್ಯಾನ್ಸಲ್ ಆಗೋಯ್ತು. ನಾನು ಮ್ಯಾಮ್ಗೆ ಮತ್ತೆ ಕಾಲ್ ಮಾಡಿ ಹಿಂಗೆ ಆಗೋಗಿದೆ, ಬೇರೆ ಕಡೆ ಇದೆ ಮ್ಯಾಮ್, ನನಗೆ ಶೂಟ್ ಇದೆ ನಾಳೆ ಅಂತ. ಸೊ ಅದು ಕ್ಯಾನ್ಸಲ್ ಆಗಿದ್ದು. ಮತ್ತೆ ಮ್ಯಾಮೇ ಕಾಲ್ ಮಾಡಿದಾಗ ಅದು ನನಗೆ ಮತ್ತೆ ಕಾಲ್ ಮಾಡಿ, ಆಮೇಲೆ ಇವರು ನನ್ನ ಕ್ಯಾರೆಕ್ಟರ್ಗೆ ಇನ್ನೊಬ್ರು ಫಿಕ್ಸ್ ಆಗಿಬಿಟ್ಟಿದ್ರು. ಓಕೆ. ಮತ್ತು ನಾನು ಅದು ಕ್ಯಾನ್ಸಲ್ ಆದಮೇಲೆ, ನಾನು ಬೇರೆ ಶೂಟ್ ಕ್ಯಾನ್ಸಲ್ ಆದಮೇಲೆ ನಾನೇ ಮ್ಯಾಮ್ಗೆ ಕಾಲ್ ಮಾಡಿದೆ, ರಶ್ಮಿ ಮ್ಯಾಮ್ಗೆ. ಮ್ಯಾಮ್ ಈ ಥರ ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಬರ್ಬೋದಾ ಅಂತ. ಅಷ್ಟೊತ್ತಿಗಾಗಲೇ ಬೇರೆ ಫಿಕ್ಸ್ ಆಗಿಬಿಟ್ಟಿದ್ರು ಈ ಕ್ಯಾರೆಕ್ಟರ್ಗೆ. ಓಕೆ. ಆಗ ಅವ್ರು ಅದನ್ನ ಹೇಳಿದ್ರು ನನಗೆ, ಈ ಥರ ಫಿಕ್ಸ್ ಆಗೋಗಿದೆ ಅಂತ. ಅಯ್ಯೋ ಹೌದಾ ಅನ್ಕೊಂಡು, ಇದೆಲ್ಲ ಒಂದೇ ದಿವಸದಲ್ಲಿ ನಡೆದಿದೆ ಸರ್. ಬೆಳಗ್ಗೆ ನಾವು ಶ್ರುತಿ ಮ್ಯಾಮ್ ಕಾಲ್ ಮಾಡ್ತಾರೆ ಇವ್ರಿಗೆ, ನಾನು ಅಂತ ಫಿಕ್ಸ್ ಆಗುತ್ತೆ. ಮತ್ತೆ ನನಗೆ ಬೇರೆ ಕಡೆ ಕಾಲ್ ಬರುತ್ತೆ, ಅಲ್ಲಿಗೆ ನಾನು ಯಾಕಂದರೆ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇರೋದ್ರಿಂದ ನಾನು ಅದನ್ನು ಬಿಡೋ ಥರ ಇರಲಿಲ್ಲ. ಸೊ ಮ್ಯಾಮ್ ಬೇರೆಯವ್ರನ್ನ ನೋಡ್ತಾರೆ ನನ್ನ ಇದಕ್ಕೆ. ಮತ್ತೆ ನಾನು ಅದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಆ ಶೂಟು. ಮತ್ತೆ ಇದು ನೋಡಿ ಹೆಂಗಿದೆ, ನಾನೇ ಕಾಲ್ ಮಾಡ್ತೀನಿ ರಶ್ಮಿ ಮ್ಯಾಮ್ಗೆ, ಈ ಥರ ಮ್ಯಾಮ್ ನನ್ನ ಕ್ಯಾನ್ಸಲ್ ಆಗಿಬಿಡಿದೆ ಶೂಟ್, ನಾನು ಬರ್ಬೋದಾ ನಾಳೆ ಅಂತ. ಅಷ್ಟೊತ್ತಿಗಾಗಲೇ ಬೇರೆಯವ್ರು ಬಂದ್ಬಿಟ್ಟಿರ್ತಾರೆ ನನ್ನ ರೋಲ್ಗೆ. ಇನ್ನು ಒಂದು 10 ನಿಮಿಷ ಅನ್ಸುತ್ತಲ್ವ ಮ್ಯಾಮ್, ನಾನು ಹಂಗೆ ಕಾಲಲ್ಲಿ ಮಾತಾಡಿ ಇಟ್ಟು ಒಂದು 10 ನಿಮಿಷ ಹಾಫ್ ಆನ್ ಅವರ್ ಟೈಮಲ್ಲಿ ಮತ್ತೆ ಮ್ಯಾಮ್ ಕಾಲ್ ಮಾಡಿದ್ರು. ಮ್ಯಾಮ್ ಏನೋ ಮೋಸ್ಟ್ಲಿ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅನ್ಸುತ್ತೆ, ಸೊ ನಿಮಗೆ ನಿಮ್ಮ ರೋಲ್ಗೆ ಫಿಕ್ಸ್ ಆಗಿದ್ದವರು ಅವ್ರಿಗೇನೋ ಅರ್ಜೆಂಟ್ ಇದೆ, ಅವರು ಏನೋ ಫ್ಯಾಮಿಲಿ ಇಶ್ಯೂಯಿಂದ ಅವರು ಬರ್ತಿಲ್ಲ ಅಂತ. ನನಗೆ ಒಂಥರ ಖುಷಿ ಆಯಿತು ಒಂದು ರೀತಿ. ಓಕೆ, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೇನು ಫ್ಯಾಮಿಲಿ ಇಶ್ಯೂಸ್ ಆಯಿತು, ನನಗೆ ಸಿಕ್ತು ಅಂದ್ಬಿಟ್ಟು ಖುಷಿಯಾಗಿ ನೆಕ್ಸ್ಟ್ ಡೇ ಸೆಟ್ಗೆ ಬಂದೆ ನಾನು. ಸೊ ಹಾಗೆ ನಾನು ಬರಬೇಕು ಅಂತ ಇಷ್ಟಪಟ್ಟಿದ್ದೆ. ಆ್ಯಕ್ಚುಲಿ ಅದೇನಂತಾರೆ ಮ್ಯಾನಿಫೆಸ್ಟ್ ಮಾಡಿದ್ದೆ ಈ ಟೀಮ್ಗೆ ಬರಬೇಕಂತ. ಸೊ ಅದು ಆಯಿತು. ಓಕೆ. ಏನು ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ನೋಡಿದಾಗ? ಆ್ಯಕ್ಚುಲಿ ನಾರ್ಮಲಿ ಏನು ಅಂತಂದರೆ ಎಷ್ಟೊಂದು ಜನಕ್ಕೆ ಹಿಂಗೆ ಆಗುತ್ತೆ, ಎಷ್ಟೊಂದು ಜನಕ್ಕೆ ಸಿಗಬೇಕಾಗಿರೋ ಕ್ಯಾರೆಕ್ಟರ್ಗಳು ಏನೋ ಕೆಲವು ಇಶ್ಯೂಸು ಬೇರೆ ಯಾರಿಗೋ ಸಿಗುತ್ತೆ, ಅದು ಲಕ್ಕಾಗಿ ಟರ್ನ್ ಆಗಿಬಿಡುತ್ತೆ ತುಂಬ ಜನಕ್ಕೆ. ಇಂಡಸ್ಟ್ರಿ ತುಂಬ ಜನ ಹೀರೋಸು ಅಷ್ಟೇ, ಯಾರೋ ಒಬ್ರಿಗೆ ಹೋಗಿರೋ ಕತೆ ಅವ್ರು ರಿಜೆಕ್ಟ್ ಮಾಡಿ ಇನ್ಯಾರೋ ಒತ್ಕೊಂಡು ಅದೆಲ್ಲ ಸಖತ್ ಹಿಟ್ಟಾಗಿರುತ್ತೆ. ಸೊ ಇವಾಗ ನಿಮಗೆ ಎಷ್ಟು ಖುಷಿ ಇದೆ ಇದು ಮಾಡಿರೋದಕ್ಕೆ, ಅಥವಾ ಬೇರೆ ರಿಜೆಕ್ಟ್ ಆಗಿ ಅಥವಾ ನೀವು ಮಾಡಿರೋದಕ್ಕೆ ಏನು ಅನ್ನಿಸ್ತು? ನನಗೆ ಖುಷಿ ಇದೆ ಸರ್. ನನ್ನ ಪಾತ್ರ ಚಿಕ್ಕದೇ ಇದೆ, ಬಟ್ ಅದ್ರ ತುಂಬ ವೇಟೇಜ್ ಇದೆ ಅಂತ ಅನಿಸ್ತು ನನಗೆ. ಓಕೆ. ಸೊ ಮೇನ್ 3 ಜನ ಹೆಣ್ಮಕ್ಳು ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಹೆಂಗೆ ನೀವು 3 ಜನ ಹೆಣ್ಮಕ್ಳು ತುಂಬ ಒಳ್ಳೆಯವರ? ಹಾಂ ಸರ್, ಅವ್ರು ತುಂಬ ಒಳ್ಳೆಯವರೇ. ಒಬ್ಬೊಬ್ರು ಒಂದೊಂದ್ ಥರ ಅಂತ ಬೇರೆ ಕೇಳ್ಕೊಟ್ಟು ನಾವು. ವಿಚಿತ್ರ ಕ್ಯಾರೆಕ್ಟರ್ ಇರುತ್ತೆ. ವಿಚಿತ್ರ ಏನಕ್ಕೆ ಹಂಗೆ ಬೆಳೆಸ್ಬಿಟ್ರಿ ನೀವು 3 ಮಕ್ಳನ್ನ? ಮಾಡೋದು ಸರ್, ತುಂಬ ಮುದ್ದು ಜಾಸ್ತಿ ಆಯಿತು ಅನ್ಸುತ್ತೆ. ಜಾಸ್ತಿ ಮುದ್ದು ಮಾಡಿದ್ರ? ಅದೇ ಇವ್ರಿಗೆ ಮುದ್ದು ಮಾಡ್ತಾರ ಹಂಗೆ ಜಾಸ್ತಿ ಆಯಿತು, ಹಂಗಾಗಿ ಆ ಥರ ಪ್ರಾಬ್ಲಮ್ ಆಗಿದೆ. ಓಕೆ. ಇದರಲ್ಲಿ ನನಗೆ ಹೇಳಬೇಕು ಅಂದರೆ
ನನ್ನ ಕ್ಯಾರೆಕ್ಟರ್ಗೆ ತುಂಬ ನನಗೋಸ್ಕರ ದುಡ್ದಿರೋದು ನನ್ನ ತಂಗಿ. ನನಗೋಸ್ಕರ ನನಗೋಸ್ಕರ ಎಷ್ಟು ಹೆಲ್ಪ್ ಮಾಡಿದ್ದಾಳೆ ಅಂತಂದರೆ ಅಯ್ಯೋ ಎಲ್ರಿಗೂ ಅನಿಸುತ್ತೆ ಈ ಥರ ತಂಗಿ ನನಗೊಬ್ಳು ಇರಬಾರ್ದಾ ಅಂತ ಅಲ್ವಾ ಡೈರೆಕ್ಟ್ರೆ? ಖಂಡಿತವಾಗ್ಲೂ ಹೌದು. ಈ ಥರ ಕ್ಯೂಟಾಗಿ ಹೆಲ್ಪ್ ಮಾಡೋ ತಂಗಿ ಯಾರಿಗೆ ಬೇಡ, ಎಲ್ರಿಗೂ ಬೇಕು. ಅದರಲ್ಲೂ ಪ್ರೀ ಪ್ಲ್ಯಾನ್ಗಳು ಜಾಸ್ತಿ ಇದೆ, ಸಖತ್ತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಮಗಂತೂ ತುಂಬ ಒಳ್ಳೇದು ಮಾಡಿಕೊಟ್ಟಿದ್ದೀರಾ ಅಲ್ವಾ? ಹೌದು. ಹೌದು. ಓಕೆ, ಇವಾಗ ನಿಮ್ಗೆ ಹೇಳಿ, ನಿಮಗೆ ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಅಮ್ಮಂದ, ನಂದ, ಅಥವಾ 3 ಜನ ಹೀರೋಯಿಂದ, ಅತ್ತೆದ? ನನ್ನ ಕ್ಯಾರೆಕ್ಟರ್ ನನಗೆ ಇಷ್ಟ. ಸ್ಮಾರ್ಟ್ ಆನ್ಸರ್. ನಿಮ್ದನ್ ಬಿಟ್ಟು ಇನ್ಯಾರ್ದು ಇಷ್ಟ ಆಯಿತು? ನಂದು ಅಂತ ಹೇಳು, ನಾನು ಹೇಳ್ಕೊಡಲ್ಲ, ಹೇಳು. ಯಾರ್ದಮ್ಮ? ಹೋಗ್ಲಿ, ನಿಮ್ಮ ಕ್ಯಾರೆಕ್ಟರ್ ಬಿಟ್ರೆ ಇವ್ರ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅನ್ನೋದು ಯಾರ್ದು? 3 ಜನ ಹುಡುಗಿಯರು. ಆ 3 ಜನದಲ್ಲಿ ಯಾರು? ಆ 3 ಜನದಲ್ಲಿ ಯಾರು ಒಬ್ರು. 3 ಜನದಲ್ಲಿ ಯಾರು ಫೇವ್ರೇಟು? ನನಗೆ ಗೊತ್ತು ಯಾರ ಹೆಸರು ಹೇಳ್ತಾರೆ. ನನಗೂ ಗೊತ್ತು. ನನ್ಗೊಂದು ಯಾರಿಗೂ ಗೊತ್ತು. ನನಗಂತೂ ಗೆಸ್ ಗೊತ್ತು. ಮಾಡ್ತಾ ಇದ್ದೀನಿ. ಹೇಳ್ಬಿಡಮ್ಮ, ನಮಗೆ ಗೊತ್ತು, ನೀನೇ ಹೇಳ್ಬಿಡಮ್ಮ ಯಾರ ಹೆಸರು. ಆಬ್ವಿಯಸ್ಲಿ ಅಶ್ವಿನಿ ಅಲ್ವಾ? ಹೌದಾ? ಗೊತ್ತು ನನಗೆ. ಏಂಜಲ್ಗೋಸ್ಕರ 3 ಸಿನಿಮಾ. ಏಂಜಲ್ಗೋಸ್ಕರ ಅಲ್ಲ, ಅವ್ರು ರೀಲ್ ಮಮ್ಮಿ ಅಲ್ವಾ ಅವರು. ಏಂಜಲ್ಗೋಸ್ಕರ. ಏಂಜಲ್ಗೋಸ್ಕರ. ಏಂಜಲ್ಗೋಸ್ಕರ ಅಶ್ವಿನಿ ಇಷ್ಟ. ನನಗೆ ನಾಯಿ ತುಂಬಾ ಇಷ್ಟ. ನಾಯಿ ಇಷ್ಟ ಅಂದ್ಬಿಟ್ಟು ಅವ್ರನ್ನ ಇಷ್ಟಪಡ್ತಿರೋದು ನಾಯಿ ನೋಡ್ತಾರವ್ರು. ಇಲ್ಲ, ಫಸ್ಟ್ ನಾಯಿ ಇಷ್ಟಪಟ್ಟಿಲ್ಲ ಅವ್ರನ್ನ. ಫಸ್ಟ್ ಅವ್ರನ್ನ, ಆಮೇಲೆ ಡಾಗ್ನ ಮೀಟ್ ಮಾಡಿದ್ರಿ. ಡಾಗ್ನ ಮೀಟ್ ಮಾಡಾದ್ಮೇಲೆ ಅವ್ರು ಇಷ್ಟ ಆಗ್ತವ್ರಿ. ಇವಾಗ ಏಂಜಲ್ನ ಮೀಟ್ ಮಾಡಿದ್ಮೇಲೆ ಇಲ್ಲ ಅಂದಿದ್ದಿದ್ರ ಇಷ್ಟಪಡ್ತಿರ್ಲಿಲ್ಲ. ಇಷ್ಟಪಡ್ತಿದ್ದೆ. ಚೇಂಜ್ ಆಗೋಯ್ತು. ಇಲ್ಲ ಇಲ್ಲ, ನಾನು ಅವಾಗಲೇ ಹೇಳಿದ್ದೆ. ಅದೇನಾ? ಅದನ್ನೇ ಓಕೆ, ಅವ್ರು ನೋಡ್ತಾರೆ. ನೆಕ್ಸ್ಟು ಇದು ಬೇರೆ ಯೂಟ್ಯೂಬಲ್ಲಿ ಬಂದಾಗ ಫೋನ್ ಮಾಡ್ತಾರೆ ನಿಮಗೆ, ಹುಷಾರು. ಎಷ್ಟು ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಅಮ್ಮನ ಕ್ಯಾರೆಕ್ಟರ್ ಏನಾದ್ರು ಬಂದ್ಬಿಟ್ರೆ ಏನು ಮಾಡ್ತೀರ ಅವಾಗ ಅಲ್ವಾ? ಓಕೆ, ಅವ್ರು ಬಿಟ್ರೆ ಯಾರೋ ಇಷ್ಟ ಆಗಲಿಲ್ವಾ? ನಾ ಹಂಗೆ ಇವಾಗ ಬೇಡಪ್ಪ, ಇವಾಗ ಬೇಡ, ಫಸ್ಟ್ ನನ್ನ ಹೆಸರು ಹೇಳ್ಬೇಕಿತ್ತು, ಇವಾಗೆಲ್ಲ ಹೇಳಂಗಿಲ್ಲ ನನ್ನ ಹೆಸರು. ಅಲ್ಲ, ಆಕ್ಚುಲಿ ನೀವು ಅಣ್ಣನೇ ಇಷ್ಟಪಡ್ಬೇಕಲ್ಲ. ಫುಲ್ಲು ನಾವಿಬ್ರು ಮಾಡ್ಬಿಟ್ಟು ಅವ್ರು ಇಷ್ಟ ಅಂತೀರ. ವೆರಿ ಬ್ಯಾಡ್. ನೆಕ್ಸ್ಟ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಆದ್ರೆ ನನಗೆ ಬೇಜಾರಾಯ್ತು. ಯಾಕೆ ಗೊತ್ತಾ, ಡೈರೆಕ್ಟರ್ ಇಷ್ಟ ಅಂತ ಹೇಳಲೇ ಇಲ್ಲ. ನಾನು ಆರ್ಟಿಸ್ಟ್ಗಿಂತ ನೀವೇ ಇಷ್ಟ ಅಲ್ಲ. ಬಾಬಾ, ಏನ್ ಡೈಲಾಗು? ನಾನು ಕೇಳಿದ್, ನಾನು ಆರ್ಟಿಸ್ಟಲ್ಲಿ ಯಾರು ಅಂತ ಕೇಳಿದ್ನಲ್ಲ, ಅದಕ್ಕೆ ನಂಗೆ ಆರ್ಟಿಸ್ಟ್ಗಿಂತ ಡೈರೆಕ್ಟರ್ ಇಷ್ಟ ಅಂತ ಹೇಳ್ಬೋದಾಗಿತ್ತಲ್ವಾ? ಈ ಕೇಳ ಬೇಡ. ಯಾರಿಷ್ಟ? ಬಹಳ ಬುದ್ಧಿವಂತೆ ನೀನು. ಡೈರೆಕ್ಟರ್ ಇಷ್ಟ. ಓಕೆ, ಸೊ ಪ್ರದೀಪ್ ಅವ್ರಿಗೆ ನನ್ನ ಕಡೆಯಿಂದ ಕ್ವೆಶನ್. ಕೇಳಿ ಮೇಡಮ್. ಸೊ ಈ ಒಂದು ಕತೆ ನಾವು ಮಾಡಬೇಕಾದ್ರೆ, ಡಿಸ್ಕಸ್ ಮಾಡಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ನಗಾಡಿದ್ದೀವಲ್ವಾ? ಓಕೆ. ಸೊ ಈ ಥರ ಒಂದು ತಂಗಿ ಪಾತ್ರ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಏನು ಅನ್ನಿಸ್ತು? ಸೊ ಸಾಹಿತಿನ ಕರ್ಕೊಂಬೋಣ, ಈ ಥರ ಒಂದು ಕ್ರಿಯೇಟ್ ಮಾಡೋಣ ಅಂತ ಅಂದಾಗ ಸಾಹಿತಿ ಅವ್ರ ಕ್ಯಾರೆಕ್ಟರ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಮೇ ಬಿ ಇಷ್ಟೊಂದು ಫುಲ್ ರನ್ ಆಗ್ತಾರೆ ಅನ್ನೋದು ನಮ್ಗೆ ಐಡಿಯಾನೇ ಇರಲಿಲ್ಲ. ಯಾಕೆಂದರೆ ಆಲ್ಮೋಸ್ಟು ಕಂಟೆಂಟ್ ಆಗ್ಬಿಟ್ಟಿತ್ತು, ಹೌದು, ಕ್ಯಾರೆಕ್ಟ್ರು ಆಗಿ ಎಲ್ಲ ಆಗಿ ಕ್ಲೈಮ್ಯಾಕ್ಸು ಬರೆದು ಆಗ್ಬಿಟ್ಟಿತ್ತು. ಆಮೇಲೆ ಎಲ್ಲ ಓಕೆ, ಸಾಹಿತಿ ಇಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಮೇಲೆ ಸರಿ ಓಕೆ ಅಂತ ಹಾಕಿದ್ಮೇಲೆ ಹೋಗ್ತಾ ಹೆಂಗೆ ಕ್ಯಾರಿ ಆಗೋಯ್ತು ಅಂತಂದರೆ, ಆ್ಯಕ್ಚುಲಿ ಇವಾಗ ಹೇಳ್ತಾರಲ್ಲ ಒಂದು ಸೋಲ್ ಇರಬೇಕು ಅಂತ, ಆ ಥರ ಇವಾಗ ಎಲ್ಲ ಕ್ಯಾರೆಕ್ಟ್ರು ಚೆನ್ನಾಗಿ ರನ್ ಆಗಬೇಕು ಅಂದರೆ, ಇವಾಗ ನನ್ನ ಕಾಮಿಡಿ ಪಂಚ್ ಆಗಬೇಕು ಅಂದರೆ ಇವ್ರ ಕಾಮಿಡಿನೂ ಪಂಚ್ ಆಗಬೇಕು. ಇವ್ರು ನನಗೇನೋ ಬೈದರೆ ನಾನು ರಿಯಾಕ್ಟ್ ಮಾಡ್ಬೋದು, ಬೈದ ಹೋದರೆ ಅದು ನಾರ್ಮಲ್ ಹೋಗ್ಬಿಡುತ್ತೆ. ಅದು ಸೇರಿಸಿದ್ದು ಈಗ ಫಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೈರೆಕ್ಟ್ರು ಎಲ್ಲ ಮುಗಿದ್ಮೇಲೆ ಸಾಹಿತಿಗೆ ಒಂದು ಕ್ಯಾರೆಕ್ಟ್ರ್ ಹಾಕ್ಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿದ್ದೆ ಡೈರೆಕ್ಟ್ರು ಅಲ್ವಾ? ಕರೆಕ್ಟು ಅಂತ ಅಂದ್ಬಿಟ್ಟು ಆಗ್ದು. ಅದು ಇವತ್ತು ಎಷ್ಟು ಚೆನ್ನಾಗಿದೆ ಅಂತಂದರೆ, ನೋಡ್ತಿರಲ್ಲ ನೀವು ಶಾರ್ಟ್ ಮೂವಿ ರಿಲೀಸ್ ಆದಮೇಲೆ ನೋಡಿ, ಸಖತ್ ಇಷ್ಟ ಆಗ್ತಾರೆ. ನೀವು ಅನ್ಕೋತಿರ್ಬೋದು ಇವಾಗೇನು ಇಷ್ಟು ಕಮ್ಮಿ ಮಾತಾಡ್ತಿದ್ದಾರಲ್ಲ ಅಂತ.
ಬೇಜಾನ್ ಮಾತಾಡ್ತಾರೆ. ಇವಾಗ ಮಾತ್ರ ಸುಮ್ಮನೆ ಎಲ್ಲರೂ ಇದೀವಲ್ಲ ಅದಕ್ಕೆ ಇಷ್ಟು ಡೌ ಹೊಡಿತಿರೋದು ಅಲ್ವಾ? ಇಲ್ಲ. ಸೊ ನಿಮ್ಮ ಪಾತ್ರ ನೀವು ಶೂಟ್ ಮಾಡಬೇಕಾದ್ರೆ ಸೊ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಆ ಕ್ಯಾರೆಕ್ಟರ್ನ? ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಈಗ ನಾರ್ಮಲಿ ನಾ ಅದೇ ಡಿಸ್ಕಷನ್ ಮಾಡ್ತಿದ್ನಲ್ಲ, ಆಲ್ಮೋಸ್ಟು ಸೀರಿಯಸ್ ಕ್ಯಾರೆಕ್ಟರ್ ಮಾಡಾಯಿತು. ಆಮೇಲೆ ಈ ಗ್ಲಾಸ್ ನಾವು ಮಾಡಿದ್ದು ಹೆಂಗೆ ಅಂದರೆ ಅದು ಕಾಮಿಡಿ ಥರ ನಾನು ಯಾವುದು ಪಂಚ್ ಇರಲಿಲ್ಲ. ನಾನು ಕಾಮಿಡಿಯಾಗಿ ಡೈಲಾಗ್ ಹೊಡೆಯೋದಿರಲಿಲ್ಲ, ಏನೂ ಇರಲಿಲ್ಲ. ಅಂದರೆ ನಾನು ಸೀರಿಯಸ್ ಆಗಿ ಮಾಡ್ತಿರೋದು ಕಾಮಿಡಿ ಥರ ಕಾಣಿಸ್ಬೇಕಿತ್ತು, ಕಂಟೆಂಟ್ ಹಂಗಿತ್ತು. ಇದರಲ್ಲಿ ಫುಲ್ ಆ್ಯಂಡ್ ಫುಲ್ ಫ್ರೀಡಮ್, ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಡೈಲಾಗ್ ಹೊಡಿಬೋದು. ಸಾಕಾಗಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟಾರ್ಟಿಂಗ್ ನಾವು ಸ್ಪೂಫ್ ಮಾಡಿದ್ದು, ಸೊ ಅದಕ್ಕೂ ಮತ್ತು ಈ ಸ್ಕ್ರಿಪ್ಟ್ಗೂ ಡಿಫ್ರೆನ್ಸ್ ಎಷ್ಟು ಅನ್ನಿಸ್ತು ನಿಮಗೆ? ಯಾವ ಥರ ಫೀಲ್ ಆಯಿತು ಸೊ ನಾವು ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದಕ್ಕೆ ತುಂಬ ಎಫರ್ಟ್ ಇತ್ತು. ಫಸ್ಟ್ ಅಟೆಂಪ್ಟು, ಆಮೇಲೆ ಅದು ಕಂಟೆಂಟೇ ತುಂಬ ವೈಡ್ ಆಗಿತ್ತು. ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಬೇಕಿತ್ತು, ಎಡಿಟಿಂಗು ಎಲ್ಲ ಬೇರೆ ಥರ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇದೇನು ಅಂತಂದರೆ ಇದೊಂಥರ ಮಜಾ ಮಾಡಿಕೊಂಡು ಆರಾಮಾಗಿ ಒಂದೊಂದು ಡೈಲಾಗ್ನ ಎಂಜಾಯ್ ಮಾಡಿಕೊಂಡು ಮಾಡೋ ಥರ ಇತ್ತು. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ನಂಗೆ ಈ ಕ್ಯಾರೆಕ್ಟ್ರು ಏನು ಅಂತಂದರೆ ಸ್ವಲ್ಪ ಓಪನ್ ಅಪ್ ಆಗಿ ನಮ್ಮದ್ರಲ್ಲಿ ಏನೇನಿದೆ ಕ್ಯಾರೆಕ್ಟರ್ಸು, ನಮ್ಮದ್ರಲ್ಲಿ ಏನಿದೆ ಆ ಪಂಚು ಟೈಮಿಂಗ್ಸು ಅದನ್ನೆಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇನ್ನೊಂದು ಕೇಳೋದು ಮರ್ತೆ. ಫಸ್ಟು ಇದು ಅಪ್ಲೋಡ್ ಮಾಡಿದ್ರಲ್ಲ ನೀವು, ಕಾಚಾ ದೋಸ್ತು ಅಪ್ಲೋಡ್ ಮಾಡಿದ್ಮೇಲೆ 2 times ಅದು ಡಿಲೀಟ್ ಆಯಿತು. ಫಸ್ಟ್ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಚೆನ್ನಾಗಿ ಹೋಗ್ತಿತ್ತು. ಸೆಕೆಂಡ್ ಟೈಮ್ ಅಪ್ಲೋಡ್ ಮಾಡಿದಾಗ ನಾವು ಕೇಳೋ ಅಷ್ಟೊತ್ತಿಗೆಲ್ಲ 10K ಮೇಲೆ ವ್ಯೂಸ್ ಹೋಗ್ತಾ ಇತ್ತು. ಆಲ್ರೆಡಿ 1 hour 2 hours ಹೋಗ್ತಾಯಿತ್ತು. ಅವಾಗಲೂ ಡಿಲೀಟು. ಹೆಂಗೆ ಇದು? ಆಮೇಲೆ ಟ್ರೇಲರ್ ಕೂಡ ಡಿಲೀಟ್ ಆಗಿತ್ತು. ಯಾವ ಥರ ಏನಾಯಿತು? ಇದು ಆ್ಯಕ್ಚುಲಿ ಇದನ್ನು ಕಂಡುಹಿಡಿಯೋದಕ್ಕೆ ನಾನು 1 ವಾರ ಟೈಮ್ ತೊಗೊಂಡೆ. ಓಕೆ. ಬಟ್ ನಿಜವಾಗ್ಲೂ ಡಿಲೀಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನನಗೆ ಶಾಕ್ ಆಯಿತು ಫಸ್ಟ್ ಆಫ್ ಆಲ್. ಓಕೆ. ಈ ಟೈಮಲ್ಲಿ ಯಶ್ ಅವ್ರದ್ದು ಒಂದು ಡೈಲಾಗ್ ನೆನಪಾಗ್ತಿದೆ ನನಗೆ. ಏನಂತ ಹೇಳಿದ್ರೆ, ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಜೊತೆಲೇ ಇರೋರು ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸಗಳು ಮಾಡ್ತಾರೆ ಅಂತಾರಲ್ಲ, ಅದಿದೆ. ಬಟ್ ಈ ಥರ ಡಿಲೀಟ್ ಆಗುತ್ತೆ ಅಂತ ಹೇಳೋದು ನಮ್ಮಪ್ಪ ಕನ್ಸಲ್ಲಿ ಬಂದು ನನಗೆ ಎಚ್ಚರಿಕೆ ಕೊಡಬೇಕಾಯ್ತು, ಈ ಥರ ಏನೋ ಆಗ್ತಿದೆ ಅಂತ. ಸೊ ನಿಜವಾಗ್ಲೂ ನಮ್ಮಪ್ಪ ನನ್ನ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೆಳಗಿನ ಜಾವ 4 ಗಂಟೆ ಅನ್ಸುತ್ತೆ ನಮ್ಮಪ್ಪ ನನ್ನ ಕನ್ಸಲ್ಲಿ ಬಂದಿದ್ದು. ಶಾರ್ಟ್ ಫಿಲಮ್ ನೋಡ್ತಿದ್ದಾರೆ ನಮ್ಮಪ್ಪ, ನಮ್ಮ ಮನೇಲೇನೆ. ಸೊ ನೋಡ್ತಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ, ರಶು ಅಂತ ಕರೆದ್ರು. ನಾನು ಹೋದೆ, ನಮ್ಮಪ್ಪ ಇಲ್ಲ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆ ಕ್ಷಣಕ್ಕೆ ನಮ್ಮಪ್ಪನ ನಾನು ಎದುರುಗಡೆ ನೋಡಿದ ತಕ್ಷಣ ನಂಗೆ ಭಾಳ ಖುಷಿ ಆಗೋಯ್ತು. ಹೋಗಿ ನಮ್ಮಪ್ಪನ ತಪ್ಕೊಂಡಿದ್ದೆ ಅಷ್ಟೇ. ನಮ್ಮಪ್ಪ ಹಂಗೆ ಕೆಳಗೆ ಬಿದ್ದೋಗ್ಬಿಟ್ರು. ಬಟ್ ಆಮೇಲೆ ನೋಡ್ತೀನಿ ನಮ್ಮಪ್ಪ ಕೆಳಗೆ ಬಿದ್ದರು, ಟಿ ವಿದು ಏನಾಯಿತು ಗೊತ್ತಿಲ್ಲ. ನೋಡ್ತೀನಿ ಅದು ಕನಸು. ಸೊ ನಮ್ಮಪ್ಪ ಏನೋ ಹೇಳಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ವಿಡಿಯೋ ಡಿಲೀಟ್ ಆಗಿದೆ. ಬೆಳಗಿನ ಜಾವ 4 ಗಂಟೆಲಿ ಇದು. ಆವತ್ತಿಗೆ ನಮ್ಮಪ್ಪ ಸತ್ತು 4 ತಿಂಗಳು. ನಮ್ಮಪ್ಪ ನನ್ನ ಕನ್ಸಲ್ಲಿ ಬಂದು ಎಚ್ಚರಿಕೆ ಕೊಟ್ಟರು, ಏನೋ ಆಗ್ತಿದೆ ನೋಡು ಅಂತ. ನೋಡ್ತೀನಿ ಟ್ರೈಲರು ಇಲ್ಲ, ವಿಡಿಯೋನೂ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ತಿರ್ಗಾ ಮತ್ತೆ ಅಪ್ಲೋಡ್ ಮಾಡಿದ್ವಿ ಅವತ್ತು ಮಾಡಿದ್ರೆ ತಿರ್ಗಾ ಎಷ್ಟು 48 hours ತಿರ್ಗಾ ಮತ್ತೆ ಡಿಲೀಟ್ ಅದು. ಸೊ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾನು ನನ್ನ ಫ್ರೆಂಡ್ ಸರ್ಕಲ್ಲು ಮುಂಬೈಲಿರೋರು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನಮ್ಮ ಮೇಲ್ ಐಡಿ ಹ್ಯಾಕ್ ಆಗಿದೆ ಅಂತ. ಓಕೆ. ಸೊ ಅದು ಯಾರೋ ಗೊತ್ತಿರೋರೇ ಮಾಡಿರ್ತಾರೆ, ಗೊತ್ತಿಲ್ಲದಿರೋರಂತೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಾದಮೇಲೆ ತಿರ್ಗಾ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಓಕೆ ಇವಾಗ ಒಂದು ಹಂತಕ್ಕಾಯಿತು. ಸೊ 3ನೇ ಸತಿಗೆ ಅಪ್ಲೋಡ್ ಮಾಡಿದ್ದು ನಾನು ಮತ್ತೆ ಅದನ್ನ. ಯಾರು ಹ್ಯಾಕ್ ಮಾಡಿದ್ದು ಗೊತ್ತಾಗಿದೆಯಾ? ಇಲ್ಲ ಸರ್, ಯಾರೋ ಹೇಳಿದ್ನಲ್ಲ, ದುಶ್ಮನ್ಗಳು ತುಂಬ ಜನ ಇದ್ದಾರೆ. ನಮ್ಮ ಬೆಳವಣಿಗೆನ ತಡೆಯೋಕ್ಕೆ ನಾವು ಗೆಲ್ಲಬಾರ್ದು ಅಂತ ಅಂದ್ಕೊಂಡವ್ರೆ ತುಂಬ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಏನು ಅಂತಂದರೆ, ಆದರೆ ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಒಬ್ಬರು ಏನೋ ಒಂದು ಮಾಡ್ತಿದ್ದಾರೆ ಅಂತಂದಾಗ ಹ್ಯಾಕ್ ಮಾಡಿ ಅದನ್ನು ಡಿಲೀಟ್ ಮಾಡಿ ನಿಮ್ಗೊಂದು ಸೆಕೆಂಡ್ ಕೆಲಸ, ಅದರಿಂದ ನಿಮ್ಗೇನು ಖುಷಿ ಸಿಗ್ತಿದೆಯೋ ಗೊತ್ತಿಲ್ಲ. ಬಟ್ ಅದರಿಂದ ತುಂಬ ಎಫರ್ಟ್ಸ್ ಇರುತ್ತೆ. ತುಂಬ ಜನ ಕೆಲಸ ಮಾಡಿರ್ತಾರೆ. ಅವರೊಂದು ಕಂಟೆಂಟ್ ರೆಡಿ ಮಾಡೋದ್ರಿಂದ ಹಿಡಿದು, ದುಡ್ಡಿಂದ ಹಿಡಿದು, ಟೈಮಿಂದ ಹಿಡಿದು, ಬುದ್ಧಿಯಿಂದ ಎಲ್ಲನೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದನ್ನು ಮಾಡೋದ್ರಿಂದ ನೀವೆಷ್ಟು ಕೆಳಗಡೆ ಹೋಗ್ತೀರಾ, ನಿಮ್ಮ ಮೈಂಡ್ಸೆಟ್ ಏನು, ಯಾವ ಥರ ಸೈಕೋ ರೇಂಜ್ಗಿದ್ದೀರಾ ನೀವು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ಮಾಡ್ತಾ ಇದ್ದವರು ಅಥವಾ ಮಾಡೋರು ಮಾಡೋಕ್ಕೆ ಹೋಗಬೇಡಿ. ಆದರೆ ನೀವು ಚೆನ್ನಾಗಿ ಮಾಡಿ, ನೀವು ಬೆಳೀರಿ, ನೀವು ಚೆನ್ನಾಗಿರಿ. ಬಟ್ ಬೇರೆಯವ್ರು ಏನಾದರೂ ಮಾಡ್ಬೇಕಾದ್ರೆ ಈ ಥರ ತೊಂದರೆಗಳು ಕೊಡೋಕೆ ಹೋಗಬೇಡಿ. ಇಷ್ಟನ್ನು ಹೇಳ್ಬೋದು, ತಿದ್ದಕ್ಕಂತೂ ಆಗಲ್ಲ ನಾವು. ಬಟ್ ಆದರೆ ನಾನು ನಮ್ಮ ಅಪ್ಪಂಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮಪ್ಪ ಇವತ್ತಿಗೂ ನನ್ನ ಜೊತೆನೇ ಇದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ.
ಒಂಥರ ಕೋಇನ್ಸಿಡೆನ್ಸ್ ಅಲ್ಲ. ಇನ್ನೂ ನಂಬಕ್ಕಾಗ್ತಿಲ್ಲ. ಅವತ್ತು ಅಪ್ಪ ಸತ್ತು 4 ತಿಂಗಳು ಕರೆಕ್ಟಾಗಿ 4 ಗಂಟೆಗೆ ಬಂದಿದ್ದಾರೆ. ಅವ್ರು ನನಗೆ ಹೇಳ್ತಿದ್ದಾರೆ ಅಂದರೆ ಅವ್ರು ನನ್ನ ಸೋಲ್ ಜೊತೆ ಮಾತಾಡಬೇಕು ಅಂತ ಅವ್ರು ಆಸೆ ಪಟ್ರಲ್ಲ, ನಂಗೆ ಅದು ಖುಷಿ. ಇನ್ನೂ ನಂಗೆ ನಮ್ಮ ಅಪ್ಪನ ಹಗ್ ಮಾಡ್ಕೊಂಡಿರೋದು ಹಾಗೆ ನೆನಪಿದೆ, ಕಣ್ಣಲ್ಲಿ ಹಾಗೆ ಕೆಟ್ಟದಂಗಿದೆ ನನಗೆ. ನಮ್ಮಪ್ಪ ಕೂಗಿದ್ದು ಅದು ತುಂಬ ತಿಂಗಳಾದ್ಮೇಲೆ ನಮ್ಮಪ್ಪ ನನ್ನ ಜೊತೆ ಮಾತಾಡಿದ್ರು, ಆ ಫೀಲ್ ಹಾಗೆ ಇದೆ ನನಗೆ. ಕಣ್ಣಲ್ಲಿ ನೀರು ತುಂಬ್ಕೊಂಡಿದೆ. ಓಕೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ನಾನು ನಮ್ಮ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ರಪ್ಪ. ಏನು ಹೇಳ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಏನಿಲ್ಲ. Cheer up. ಎಸ್. ನೀರು ಕುಡಿತೀರಾ? ಇಲ್ಲ ಅಷ್ಟೇ, ಆರಾಮದ. ಓಕೆನಾ? ಓಕೆ, ಆರಾಮ್ ಸೇರಿ. ಎಸ್, ಐ ಆಮ್ ಆಲ್ ರೈಟ್. ಬಟ್ ಏನು ಗೊತ್ತಾ, ಏನೇ ಮಾಡ್ಬೋದು, ಏನೇ ಆ್ಯಕ್ಟ್ ಮಾಡ್ಬೋದು, ಏನೇ ತೊಂದರೆ ಕೊಡ್ಬೋದು, ಬಟ್ ನಿಮ್ಮನ್ನು ಕಾಪಾಡೋದಕ್ಕೆ, ಎಚ್ಚರಿಸೋದಕ್ಕೆ ನಿಮ್ಮ ಜೊತೆಲೇ ಒಬ್ಬರಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು. ಆ ಕನೆಕ್ಷನ್ ಇದೆಯಲ್ಲ, ತುಂಬ ಖುಷಿ. ಆ್ಯಂಡ್ ಇನ್ನೊಂದೇನು, ಅದಷ್ಟಾದರೂ ನೀವು ಇನ್ನೊಂದು ಕಾಂಟೆಂಟ್ ರೆಡಿ ಮಾಡಿ ಇನ್ನೊಂದು ಮಾಡ್ತೀನಿ ಅಂತ ಬಂದು ಮಾಡ್ತಿದ್ದೀರಲ್ಲ, ಸೊ ಯಾರು ಏನು ಬೇಕಾದ್ರೂ ಕಿತ್ಕೊಬೋದು. ಹೌದು, ತಲೆ ನಿಮ್ಮ Talent-ನ ಕಂಟೆಂಟು ಕಿತ್ಕೊಳಕ್ ಯಾರು ಏನು ಮಾಡಿದ್ರು ಅದು ಬರ್ತಾನೇ ಇರುತ್ತೆ, ಮಾಡ್ತಾನೆ ಇರ್ತಿಲ್ಲ. ಯಾರು ಬೆಳೆಯೋದನ್ನ ಯಾರು ತುಳಿಯೋದಕ್ಕಾಗಲ್ಲ. ಸರಿ ಬಿಡಿ, ಯೋಚನೆ ಮಾಡಿಬಿಡಿ. ಓಕೆನಾ? ಓಕೆ, ಫೈನ್, ಸುವರ್. ಈಗ ಅದರಿಂದ ಹೊರಗಡೆ ಬಂದು ಮಾತಾಡೋಣ. ನೀವು ಹಂಗೆಲ್ಲ ಅಳ್ಬಾರ್ದು. ಇಲ್ಲ. ಅಪ್ಪ ಅಂದಾಗ ಸ್ವಲ್ಪ ಸೆಂಟಿಮೆಂಟ್ ಆಗ್ತೀನಿ. ಹಾಂ, ಓಕೆ ಮ್ಯಾಮ್. ಹೇಳಿ, ನೀವು ನಮ್ಮ ಜೊತೆ ವರ್ಕ್ ಮಾಡಿದ್ದು ಹೆಂಗೆ ಅನ್ನಿಸ್ತು, ಏನು? ತಿರ್ಗಾ ಮತ್ತೆ ಅದೇ ಪ್ರಶ್ನೆ ಅಂತ ಅನ್ಕೋಬಿಡಿ, ಆದ್ರೂ ನಾನು ಕೇಳಬೇಕು. ಅವ್ರು ಅಳ್ತಿರೋದೇನು? ಇಲ್ಲ, ಅದನ್ನೇ ಇವಾಗ ಇವ್ರು ಅಳ್ತಿರೋದ್ರಿಂದ ಹೇಳ್ತಿದ್ದೀನಿ. ಇವ್ರು ಆ್ಯಕ್ಚುಲಿ ಮ್ಯಾಮ್ ತುಂಬ ಕೂಲ್, ಜೊತೆಗೆ ತುಂಬ ಸೆಂಟಿಮೆಂಟ್. ಹೌದು. ಓಕೆ. ಸೊ ಎಲ್ಲರೂ ಇದ್ವಿ ಸೆಟ್ಟಲ್ಲಿ. ಅವತ್ತು ಒಂದು ಇನ್ಸಿಡೆಂಟ್ ಆಯಿತು, ಒಂದು ಸ್ಮಾಲ್ ಇನ್ಸಿಡೆಂಟ್ ಅಷ್ಟೇ. ಸೊ ಅದನ್ನು ಅವ್ರಿಗೆ ಎಷ್ಟು ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು ಅಂದರೆ ಅವ್ರಿಗೆ ಯಾರಿಗೆ ಇವರಿಂದ ಎಲ್ಲಿ ಬೇರೆಯವ್ರಿಗೆ ಹರ್ಟ್ ಆಗಿಬಿಡುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರು ಅಂದರೆ ಅವ್ರಿಗೇನು ಹರ್ಟ್ ಆಗಿರುತ್ತೋ ಇಲ್ವೋ, ಬಟ್ ಇವರು ಅಯ್ಯೋ ನನ್ನಿಂದ ಎಲ್ಲ ಹರ್ಟ್ ಆಗೋಗುತ್ತೋ ಅಂತ ಇವ್ರು ಹರ್ಟ್ ಮಾಡಿಕೊಂಡು ಇವ್ರು ಜಾಸ್ತಿ ಹರ್ಟ್ ಮಾಡ್ಕೊಂಡಿದ್ದು ನೋಡಿದ್ವಿ ನಾವು ಸೆಟ್ಟಲ್ಲಿ. ಸೊ ಗೊತ್ತಾಗುತ್ತೆ ಎಷ್ಟು ಕೂಲ್ ಆಗಿದ್ದಾರೆ, ಆ್ಯಂಡ್ ಜೊತೆಗೆ ಎಷ್ಟು ಸೆಂಟಿಮೆಂಟ್ ಅನ್ನೋದು. ಸ್ವಲ್ಪ ಎಮೋಷನ್. ಹೌದೌದು, ತುಂಬ ಸ್ವಲ್ಪ ಅಲ್ಲ, ಜಾಸ್ತಿ ಎಮೋಷ್ನಲ್ ಮ್ಯಾಮ್. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ನಾನು ಈ ಟೀಮ್ ಜೊತೆ ಒಬ್ಳಾಗಿರೋದಕ್ಕೆ. ವೆರಿ ಹ್ಯಾಪಿ ಟು ಬಿ. ಅವ್ರು ಹಂಗೇನೆ ಒಂದ್ಸತಿ ಅವ್ರ ಕಂಟೆಂಟ್ ಅವ್ರ ಕೈ ಹಿಂಗಿರುತ್ತೆ, ಯಾರಾದ್ರೂ ಬಂದು ಸೇರ್ಕೊಂಡ್ರೆ ಇನ್ಮೇಲೆ ಅದು ನಂಗೆ ಫಸ್ಟ್ ಡೇನೇ ಗೊತ್ತಾಯ್ತು ಸರ್. ಆ ವೈಬ್ ಫಸ್ಟ್ ಡೇ ನಾನು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಗೊತ್ತಾಯ್ತು. ತುಂಬ ವಾರ್ಮ್ ವೆಲ್ಕಮ್ ಇತ್ತು ಮ್ಯಾಮ್ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ವೆರಿ ಮಚ್ ನನಗೆ ಆಪರ್ಚುನಿಟಿಗೆ. ಅಲ್ಲ, ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಇಬ್ರು ದೊಡ್ಡ ವ್ಯಕ್ತಿಗಳು. ಏನಂದ್ರೆ ಪ್ರೀತಿ ಕೊಡಿ, ನಿಮಗೆ ಪ್ರೀತಿನೇ ವಾಪಸ್ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ಪ್ರೀತಿನೇ ಕೊಡೋಕೆ ಇಷ್ಟಪಡ್ತೀನಿ ಮ್ಯಾಮ್, ದ್ವೇಷ ತೊಗೊಳಕ್ಕೆ ಇಷ್ಟ ಇಲ್ಲ. ಸತ್ತಾಗ ನಾವು ಏನು ಹೊತ್ಕೊಂಡು ಹೋಗಲ್ಲ, ಪ್ರೀತಿ ಅಷ್ಟೇ ಜೊತೆಲಿ ಬರೋದು. ಸೊ ಹಾಗಾಗಿ ಸಾಧ್ಯ ಆದಷ್ಟು ಪ್ರೀತಿ ಕೊಡ್ತೀವಿ. ಇನ್ನೊಬ್ರು ಮಹಾನ್ ಭಾವರು ಹೇಳಿದರೆ ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ ಅಂತ ನಾನು ಯಾವತ್ತೂ ಅದನ್ನೇ ಮಾಡ್ತೀನಿ. ಈ ಥರ ಒಳ್ಳೆ ವರ್ಡ್ಸ್ ತೊಗೊಬೇಕು. ನಾನು ನನ್ನ ತಂಗಿಗೆ ಈ ಥರ ಒಳ್ಳೆ ವರ್ಡ್ಸ್ ತುಂಬ ಹೇಳಿದ್ದೀನಿ, ಬಟ್ ಏನೂ ತೊಗೊಂಡಿಲ್ಲ ಅಲ್ವಾ? ಅವ್ರು ತಗೊಳ್ಳೋದು ಏನಿದ್ರು ನಂಗೆ ಬೈಯೋದು, ಹೋಗೋಣ ಅಂತ ಅನ್ನೋದು, ಇದೇ ಆಗೋಯ್ತು. ಓಕೆ, ಮತ್ತು ನಿಮ್ಮ ಈಗ ಡೈರೆಕ್ಟ್ರು ಅವರ ಡೈರೆಕ್ಷನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮ್ಯಾಮ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಹಾಂ, ಓಕೆ. ಇದನ್ನು ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ತ್ಕೊಂಡಿದ್ದು. ಇವರೇ ಕಲ್ತ್ಕೊಂಡಿರೋದು ಹೇಳ್ಬೇಕು ಅಂತ. ಆಮೇಲೆ ಡೈರೆಕ್ಷನ್ ಹೆಂಗಿತ್ತು ಅವ್ರದ್ದು? ಚೆನ್ನಾಗಿತ್ತು. ಆಮೇಲೆ ಡೈಲಾಗ್ಸ್ ಎಲ್ಲ ಹೆಂಗಿತ್ತು ನಿಮ್ದು? ತುಂಬ ಫ್ರೆಂಡ್ಲಿ. ಅವ್ರು ಒಂಚೂರು ಬೈಯೆಲ್ಲ, ನಗ್ತಾನೇ ಹೇಳ್ಕೊಡ್ತಾ ಇರ್ತಾರೆ. ನಾನೇನಾದ್ರೂ ಒಂಚೂರು ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಇನ್ನೊಂದ್ಸತಿ ಮಾಡು ಅಂತ ಹೇಳ್ತಾರೆ. ಅವ್ರ ಡೈಲಾಗ್ ನಾನೇ ಹೇಳ್ತಾ ಇನ್ನೊಂದು ಇದ್ದೀನಿ. ಮಾಡ್ಬಿಟ್ಟಿದ್ದೀರಾ ಫ್ಲಾಶ್ ಬ್ಯಾಕ್ ನೆನಪಿಸ್ಕೊಳ್ಳಿ. ಇವ್ರಿಗೆ ಒಬ್ರು ಫ್ಯಾನ್ ಇದ್ದಾರೆ. ಹೌದಲ್ಲ? ತುಂಬ ಇನ್ಸ್ಟಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸುದೀಪ್ ಸರ್ ಇವ್ರ ಫ್ಯಾನ್ ಅಂತೆ. ಇಲ್ಲ, ಪಕ್ಕ ತಾನೇ? ನಿಜ ತಾನೇ? ಮತ್ತೆ ಆ ಇಂಟರ್ವ್ಯೂ ಏನಕ್ಕೆ ಹಂಗಂದ್ರಿ? ಬಂದ್ಬಿಡ್ತು. ಬಟ್ ಸುದೀಪ್ ಸರ್ಗೆ ಇವರು ಎಂಥ ದೊಡ್ಡ ಫ್ಯಾನು ಅಂತಂದರೆ, ಅದು ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅವ್ರ ಜೊತೆ ಮಾಡಲೇಬೇಕು ಅಂತಿದ್ದಾರೆ. ಯಾವ ಥರ ಯಾವುದಾದ್ರೂ ಇದ್ದರೆ ಪ್ಲೀಸ್ ನಮ್ಮ ತಂಗಿಗೆ ದಯವಿಟ್ಟು ಹೇಳಿ. ಓಕೆಯಾ? ಸ್ಕೂಲ್ಗೆಲ್ಲ ರಜಾ ಹಾಕಿ ಬೇಕಾದ್ರೆ ಸ್ಕೂಲ್ಗೆ ಹೋಗ್ದಂಗೆ ಬರ್ತಾರೆ.
ಅಲ್ವಾ? ಅವ್ರಿಗೆ ಸ್ಕೂಲ್ಗಿಂತ ಶೂಟಿಂಗೇ ಭಾಳ ಇಷ್ಟ. ಅವ್ರು ಪ್ರತಿ ಸತಿನೂ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಅವ್ರ ಟೀಚರ್ಸು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಸರ್, ನೀವೇನಾದರೂ ಈ ಇಂಟರ್ವ್ಯೂ ನೋಡಿದ್ರೆ ದಯವಿಟ್ಟು ನಮ್ಮ ಸಾಹಿತಿಗೆ ಒಂದು ಚಾನ್ಸ್ ಕೊಡಿ, ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ನಿಮ್ಮ ದೊಡ್ಡ 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 ಅಭಿಮಾನಿ ಅವರು. ಸೊ ನಾವು ನಿಮ್ಮ ಅಭಿಮಾನಿನೇ, ಬಟ್ ನಮ್ಮೆಲ್ಲರನ್ನು ಮೀರಿಸಿದಂಥ ಅಭಿಮಾನಿ ಅವರು. ಜೊತೆಗೆ ನಾನು ಇದ್ದೀನಿ. ಅಲ್ಲ, ತಂಗಿ ಬಂದ್ಮೇಲೆ ಅಣ್ಣನೂ ಬಂದೇ ಬರ್ತಾನೆ. ಸಿಕ್ಕಾಪಟ್ಟೆ ಅವರು. ತಂಗಿ ಕರೆದ್ಮೇಲೆ ನನಗೂ ಒಂಚೂರು ಹೇಳ್ಬಿಡಿ, ನಿಮ್ಮ ಅಣ್ಣನ ಕರ್ಕೊಂಡು ಬನ್ನಿ ಅಂತ, ಅವಾಗ ನಾವು ಬರ್ತೀವಿ. ಓಕೆ ಫೈನ್, ಸೂಪರ್. ಆಮೇಲೆ ಇನ್ನೊಂದು, ನಿನ್ನೆ ಪಾಪ ಎಷ್ಟೋ ತನಕ ಇವರು ಡಬ್ಬಿಂಗ್ ಮುಗಿಸಿದ್ದು? ನಿನ್ನೆ ಒಂದು 9:45 ಅನ್ಸುತ್ತೆ. 9:45 ತುಂಬ ಲೇಟ್ ನೈಟ್ ಆದ್ರೂ ಡಬ್ಬಿಂಗ್ ಮುಗಿಸಿ, ಏನು ಹೇಳ್ತಾರೆ ಅದು, ಅಂದ್ಕೊಂಡಿರೋ ಕೆಲಸನ ದೇವ್ರ ಕೆಲಸ ಥರ ಮಾಡ್ತಾರೆ. ಊಟ ಮಾಡಿದಿರ ನೆನ್ನೆ? ಮಾಡಿಲ್ಲ ಅನ್ಬೇಕು ತಾನೇ? ಮಾಡಿದಾರಂತೆ. ಊಟ ಮಾಡ್ಕೊಂಡು ಪಾಪ ಡಬ್ಬಿಂಗ್ ಎಲ್ಲ ಮಾಡಿ ನಮ್ಗೆಲ್ರಿಗೂ ಇನ್ ಟೈಮ್ಗೆ ಮುಗಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಅಂದ್ಕೊಂಡಿದ್ದೆ ತುಂಬ ದೊಡ್ಡ ದೊಡ್ಡ ಡೈಲಾಗ್ಸು ಮೇ ಬಿ ಸ್ವಲ್ಪ ಅವಾಗವಾಗ ಪೈಲಟೆಲ್ಲ ತೋರಿಸಿ ಮೋಸ್ಟ್ಲಿ ಮಿಸ್ ಹೊಡಿತಾರೆ ಅಂತ. ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದೊಡ್ಡ ಡೈಲಾಗ್ ಇದ್ರೂ ಒಂದೊಂದೇ ಟೇಕಲ್ಲಿ ತೆಗೆದು ಬಿಡ್ತಾಯಿದ್ರು. ಸೊ ಖುಷಿ ಆಯಿತು, ತುಂಬ ಬೇಗ ಮುಗಿಸಿದ್ರು. ಎಲ್ರಿಗಿಂತ ಆ್ಯಕ್ಚುಲಿ ತುಂಬ ಜಾಸ್ತಿ ಡೈಲಾಗ್ಸ್ ಇದ್ದಿದ್ದು ಇವ್ರದ್ದೇ, ಬಟ್ ಬೇಗ ಮುಗಿಸಿದ್ದು ಇವರೇ. ಖುಷಿ ಆಯಿತು. ನನಗೆ ಆ ಡೆಡಿಕೇಶನ್ ಇಷ್ಟ ಆಗಿನೇ ಪ್ರತಿ ಪ್ರಾಜೆಕ್ಟಲ್ಲೂ ಸಾಹಿತಿಯವರು ಇರಬೇಕು ನನ್ನ ಜೊತೆ ಅಂತ ಆಸೆ ಪಡ್ತೀನಿ ನಾನು. ಏನಪ್ಪ ಆಯ್ತಲ್ಲ. ಸೊ ಈಗ ಟ್ರೈಲರ್ದು ಯಾವಾಗ ಪ್ಲ್ಯಾನು? ಇದೇ ತಿಂಗಳು 15ನೇ ತಾರೀಕು ಅಂತ ಅನ್ಕೋತಾ ಇದ್ದೀನಿ. ಸೊ ಗೊತ್ತಿಲ್ಲ. ಓಕೆ. ಸೊ ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ದಲ್ವಾ. ಸೊ ನೆಕ್ಸ್ಟು ನಮ್ಮದು ಬಲ್ ನನ್ನ ಮಗ ಟ್ರೈಲರ್ ಲಾಂಚ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಹೇಳೋಣ. ಖಂಡಿತ. ಓಕೆ, ಎಲ್ಲರೂ ನಮ್ಮ ನೆಕ್ಸ್ಟ್ ಶಾರ್ಟ್ ಫಿಲಮ್ನ ನೋಡಿ ಪಕ್ಕಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು. ಸೊ ಟ್ರೈಲರ್ಲೇ ಗೊತ್ತಾಗುತ್ತೆ. ಐ ಥಿಂಕ್ ನಾವಂತೂ ಪ್ರಾಮಿಸ್ ಮಾಡ್ತೀವಿ, ಸೊ ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ ಅಂತ. ಓಕೆ. ಸೊ ನೀವೇನಾದರೂ ಹೇಳೋದಿದೆಯಾ? ಹಾಂ ಹೇಳಿ. ಸೇಮ್ ಕಾಪಿ ಪೇಸ್ಟ್. ನೀವು ಯಾವಾಗಲೂ ಹೇಳ್ಕೊಟ್ಟಿದ್ದೆ. ಏನು? ಹಾಂ ಹೇಳಿ. ನನಗೆ ಗೊತ್ತಿಲ್ಲ. ಅವರವ್ರದ್ದು ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ. ನೋಡಿ ಇವರೊಬ್ಬರೇ RP ದುನಿಯಾ ಪ್ರೊಡಕ್ಷನ್ಸ್. ಓಕೆ, ಮಿಸ್ ಮಾಡಬೇಡಿ ಯಾರೂ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್.